ಇಂದಿನ ಮಾಧ್ಯಮಗೋಷ್ಠಿ ವಕ್ಫ್ ವಿರೋಧಿ ಹೋರಾಟಕ್ಕೆ ಸಂಬಂಧಿಸಿ ಏನಾಗ್ಯದಂದ್ರೆ ಒಂದು 2 ವಾರಗಳಿಂದ ವಕ್ಫ್ ವಿರೋಧಿ ಹೋರಾಟ ನೆಗೆಪಾಟಲಿಗೆ ಈಡಾಗಿದೆ. ಯಾರಿಗೂ ವಕ್ಫ್ ಗೊತ್ತಿಲ್ಲ, ಯಾರಿಗೇನು ಧರ್ಮ ಗೊತ್ತಿಲ್ಲ, ಯಾರಿಗೂ ಕರ್ಮ ಗೊತ್ತಿಲ್ಲ. ಎಲ್ಲರೂ ಬೀದಿಗೆ ಹೋಗೋರೆಲ್ಲರೂ ವಕ್ಫ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದ್ರಾಗ ಮೊನ್ನೆ ವಕ್ಫ್ ಕಾನೂನು ರದ್ದತಿ ಸಲುವಾಗಿ ಏನು ಇಲ್ಲಿ ಹೋರಾಟ ಮಾಡಿದ್ರು ಬಿಜಾಪುರದಲ್ಲಿ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಅದರಲ್ಲಿ ಕನೇರಿ ಶ್ರೀಗಳು ಮಾತನಾಡಿದ್ದನ್ನು ನಾವು ಕೇವಲ ಒಂದು 2-3 ನಿಮಿಷ ತಮಗೆ ಆ ತುಣುಕುಗಳನ್ನು ತೋರಿಸ್ತೀವಿ. ಈಗ ಪುಕ್ಕಟ್ಟ ಕಾಳು ಕೊಡ್ತಾರಲ್ಲ ಸರ್ಕಾರದವರು, ಈ ಕಾಳೆಲ್ಲ ನಮ್ಮ ಟೈಮ್ ನೀವು ಕಾಫೀರ್ ಆಗ್ತೀರಿ, ಆದ್ರಿಂದ ಅದನ್ನ ತಿನ್ನಬಾರದು. 3ನೇದ್ದು 4,500 ದೇವಸ್ಥಾನಗಳಿಂದ ಹಣವನ್ನು ವಸೂಲಿ ಮಾಡಿ ಸರ್ಕಾರ ಇವ್ರ ಮಸೀದಿ ಮುಂದೆ ರಸ್ತಾ ಮಾಡ್ತೈತಿ. ಅದ್ರ ಮ್ಯಾಗ ನೀವು ಅಡ್ಡಾಡಬಾರ್ದು, ಯಾಕಂದ್ರೆ ದೇವಸ್ಥಾನದ ರೊಕ್ಕ ಐತವ. ಕಾಫೀರ್ ಅದ್ರ ಮ್ಯಾಗ ಕಾಫೀರ್ ಹಣದ ರಸ್ತಾದ ಮ್ಯಾಗ ಮುಸಲ್ಮಾನರು ಅಡ್ಡಾಡಬಾರ್ದಪ್ಪ. ಜನ್ನತ್ ಅಂದ್ರೆ ಸ್ವರ್ಗ. ನಿಮ್ದು ಹಲಾಲ್ ಕಾರ್ಯ ಆಗೋಲ್ಲ, ಹರಾಮ್ ಆಗ್ತೈತಿ. ಅಲ್ಲ ನಿಮ್ ಜೀವನನೇ ಎಲ್ಲ ಹರಾಮಾಗಿ ಹೋಗ್ತೈತಪ್ಪ. ಇದನ್ನ ಮಾಡ್ಕೊಳಕ್ ತಯಾರಿದಿರೇನು? ಏನೇನ್ ಚಲೋ ಅದಾವ ಇರ್ಲಿ ಅಂತೀರಿ, ಲಾಭ ಆಗೋಣ, ಲಾಭ ಆಗ್ಲಾರ್ದವಕ್ಕೆಲ್ಲವಕ್ಕೂ ಮತ್ತೇನಾರ ಹೇಳ್ತೀರಿ. ಒಂದು ಮಾತು ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ವಕ್ಫ್ ಕಾನೂನಿಗೆ ಹೆಣ್ಮಕ್ಳಿಗೆ ಒಟ್ಟ ಸ್ಥಾನ ಇಲ್ರಿ ಅದ್ರೊಳಗ. ಈಗ ದಾನ ಧರ್ಮ ಮಾಡ್ಬೇಕಾಯ್ತು ಅಂತಂದ್ರ ಮನಿ ಗಂಡ ಹೆಂಗಸಿನ ಕೇಳಬಾರ್ದು ಹೆಣ್ಮಕ್ಳನ್ನ. ಆ ಮಕ್ಕಳಾಗ್ಲಿಲ್ಲ ಅಂದ್ರೆ ಎಲ್ಲ ಆಸ್ತಿ ಒಪ್ಪಿಗೆ ಬರೆದು ಕೊಡ್ತಾನ, ತಾ ಹೋಗ್ತಾನೆ ಎಲ್ಲಾರ ಜಮಾತೆ ಹಿಂದೆ. ಪಾಪ ಹೆಣ್ಮಗಳನ್ನ ರಸ್ತಾದ ಮೇಲೆ ಬಿಟ್ಟು ಹೋಗ್ತಾನೆ. ಆ ಹೆಣ್ಮಗಳ ಸಮ್ಮತಿಯನ್ನ ಅವಶ್ಯಕವಾಗಿ ಪಡಿಲೇಬೇಕು ಅವನು ಹೆಂಡತಿದ್ದಕ್ಕೆ. ಈ ವಕ್ಫ್ ಕಾನೂನಿಗೆ ವಿರೋಧವನ್ನ ಬರೀ ಹಿಂದೂಗಳು ಅಷ್ಟೇ ಮಾಡಬಾರ್ದು, ಮುಸಲ್ಮಾನರು ಮಾಡ್ಬೇಕು ಮೊಟ್ಟ ಮೊದಲು. ಇದು ಅವ್ರ ಕುತ್ತಿಗೆ ಬಂದದ್ದು, ಇದು ಅವ್ರ ಕುತ್ತಿಗೆ ಬಂದದ್ದು. ಏನ್ರಿ ಗೌಡ ಅಂತಾನ ಎಷ್ಟು ಹೆಂಡ್ರಿ ಕೇಳೋದು? 7-8 ಹಮ್ ಪಾಸ್ ಹಮಾರೆ 50. ನಮ್ದು ಏನಾಯ್ತು, ಹಮ್ದು ಹಮಾರ 1, ಅವರು ಹಮ್ ಪಾಸ್ ಹಮಾರ 50. ಯಾ ಹೆಂಡ್ತಿಗತ್ ಕೇಳಿ ಮಾಡುದು ಇದ್ರಾಗ ಅಂತ ಬಸವನಗೌಡ. ಯಾಕೆ ನಂದಲ್ಲಪ್ಪ ಬಸವನಗೌಡ ಅಂತ ನೀನು. ಅವ್ರಂದದ್ದ ನಮ್ಮ ನುಡಿಕೆನೂ ಇರ್ತೈತಿ, ಅವ್ರಂದಂಗ ನಮ್ಗೆ ಅನ್ನಕ್ ಬರುದಿಲ್ಲ ಅಷ್ಟ. ಸ್ವಾಮೀಜಿಗಳು ತಮ್ಮ ನಾಲಿಗೆಯಿಂದ ಇಂಥ ಮಾತುಗಳು ಹೇಳಿದಾರಲ್ಲ, ಈ ದೇಶದಲ್ಲಿ ಕೋಮು ಭಾವನೆ, ಕೋಮು ದ್ವೇಷ ಹುಟ್ಟಿಸುವಂಥ ಮಾತುಗಳು ಹೇಳಿದ್ದಾರೆ. ಈ ದೇಶದಲ್ಲಿ ಕಾವಿಗೆ ಒಂದು ಭವ್ಯ ಪರಂಪರೆ ಇದೆ. ನಾವೆಲ್ಲ ಕಾವಿ ಯಾರೇ ಧರಿಸಲಿ, ಅವನು ವಿದ್ವಾನ್ ಅದಾನೋ, ದಡ್ಡದಾನೋ, ಜಾಣದಾನೋ, ಏರದಾನೋ, ಅವ್ರ ಸ್ವಾಮಿ ಆಗ್ಯಾರ, ಸನ್ಯಾಸವನ್ನು ಸ್ವೀಕರಿಸ ಮಾಡಿದಾರೆ ಅಂದ್ರೆ ನಾವು ತಲೆ ಬಾಗ್ತೀವಿ. ಇದು ನಮ್ಮ ದೇಶದ ಭವ್ಯವಾದ ಸಂಸ್ಕೃತಿ. ನನ್ನ ವಿನಂತಿ ಏನಂದ್ರೆ, ಸ್ವಾಮೀಜಿಗಳಿಗೆ ರಾಜಕೀಯನೇ ಮಾಡೋದಿತ್ತಂದ್ರೆ ಕಾವಿ ಕಿತ್ತೊಗೆದು ಬರಬೇಕು. ದಯವಿಟ್ಟು ಆ ಕಾವಿ ಮರ್ಯಾದೆ ಕಳೀಬಾರ್ದತ್ತು. ನಾನು ಇಡೀ ಕಾವಿಯನ್ನು ಗೌರವಿಸುವಂಥ ಎಲ್ಲ ಜನರ ಪರವಾಗಿ ನಾನು ಇದನ್ನು ಹೇಳ್ತೀನಿ. ಕಾವಿ ಯಾರ್ಯಾರು ಗೌರವಿಸ್ತೀವಿ ನಾವೆಲ್ಲರೂ ಕೂಡಿ ಅವ್ರಿಗೆ ಹೇಳ್ಬೇಕು ಈ ಮಾತು. ಸ್ವಾಮಿಗಳ, ನೀವು ಕಾವಿ ಕಿತ್ತೊಗೆದು ರಾಜಕೀಯಕ್ಕೆ ಬರ್ರಿ, ಅಖಾಡಕ್ಕೆ ಬರ್ರಿ, ನಮ್ಮ ಜೊತೆ ರಾಜಕೀಯ ಮಾಡಿ ಬರ್ರಿ, ನೀವು ಪರ ವಿರೋಧ ಮಾಡೋದು ಬರ್ರಿ, ವೇದಿಕೆ ಮಾಡೋದು ಬರ್ರಿ. ನಾವು ಯಾಕೆ ನಾಲ್ಗೆ ಸಂಬಳಿಸ್ತಾ ಇದ್ದೀವಿ ಅಂದರೆ, ನೀವು ಕಾವಿ ಧರಿಸಿದ್ರೆ ತಿಳ್ಕೊಂಡು ನಾವು ನಾಲ್ಗೆ ಸಂಬಳಿಸ್ತಾ ಇದ್ದೀವಿ. ನಿಮ್ಮ 10 ಪಟ್ಟು ಮಾತಾಡೋಕೆ ನಮಗೂ ಬರ್ತೈತಿ, ನಿಮ್ಮ ತಳ ಬುಡ ಎಲ್ಲ ತೆಗಿಯಕ್ಕೆ ಬರ್ತೈತಿ ನಮ್ಗೆ. ಒಂದು ಮಾತು ಹೇಳ್ತಾರೆ ಸ್ವಾಮಿಗಳು, ಕಾಫಿರ್ ಅಂದರೆ ಗೊತ್ತಿಲ್ಲ ಇವರಿಗೆ. ಇವ್ರದ್ದು ಒಂದು ವೇಳೆ ಕುರಾನದಲ್ಲಿ ಇದು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಒಂದು ವೇಳೆ ಭಗವದ್ಗೀತಾ ಮತ್ತು ವೇದ ಉಪನಿಷತ್ತು ಓದಿ ಅದನ್ನು ಹೇಳಿದ್ರೆ ಇವರು ಉದ್ಧಾರ ಆಗ್ತಿದ್ರು, ಇವರು ಜನನೂ ಉದ್ಧಾರ ಆಗ್ತಿದ್ರು. ಇಷ್ಟು ಮಾನ ಮರ್ಯಾದೆ ಬಿಟ್ಟು ಮಾತಾಡಬಾರ್ದು ಇವರು. ದೇವಸ್ಥಾನಗಳ ಹಣ ಮಸೀದಿ ಮುಂದೆ ರಸ್ತೆ ಮಾಡ್ತಾರೆ, ಅಲ್ಲಿ ತಿರುಗಾಡಬಾರ್ದು.
ಅರೆ ಮಸೀದಿಗಳ ಹಣನೂ ದೇವಸ್ಥಾನ ಮುಂದೆ ರಸ್ತೆ ಮಾಡ್ತಾರೆ. ಇದು ಗೊತ್ತಿದೆ ಸ್ವಾಮಿಗಳಿಗೆ. ಮುಸಲ್ಮಾನರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಈ ದೇಶದಲ್ಲಿ, ಈ ದೇಶಕ್ಕಾಗಿ ದುಡಿತಾ ಇದ್ದಾರೆ, ಈ ದೇಶದ ಅಭಿವೃದ್ಧಿಯಲ್ಲಿ ಪಾಲಿದೆ, ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾರೆ. ಒಬ್ಬ ಸ್ವಾಮಿನೂ ನೇಣುಗಂಬಕ್ಕೇರಿಲ್ಲ. ಇವರೆಲ್ಲ ಬ್ರಿಟಿಷರ ಬೂಟಿನಕ್ಕವ್ರು ಹಿಂದಿದ್ರು. ಇವರೆಲ್ಲರೂ ಎಲ್ಲಿದ್ರು ಅವಾಗ ಇವರು? ಈ ದೇಶ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಮುಸ್ಲಿಮರು 5 ಲಕ್ಷಕ್ಕಿಂತಲೂ ಮೇಲ್ಪಟ್ಟ ಜನ ಹುತಾತ್ಮರಾಗಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ, ನೇಣುಗಂಬಕ್ಕೇರಿದ್ದಾರೆ. ಒಂದೇ ದಿವಸ ಸಾವಿರಾರು ಜನರನ್ನು ಲಕ್ನೋದಿಂದ ದಿಲ್ಲಿವರೆಗೆ ಮೌಲ್ಯಗಳನ್ನು ನೇಣುಗಂಬಕ್ಕೆ ಗಿಡಗಳು ಎಷ್ಟು ಗಿಡ ಇದ್ದು ಎಷ್ಟು ಗಿಡಕ್ಕೆ ಅವ್ರ ಹೆಣಗಳು ಜೋತಾಡ್ತಾ ಇದ್ದು. ಅವರು ಕೇವಲ ಬೆನ್ನು ತೋರಿಸಿದ್ರೆ ಉಳಿತಿದ್ರು, ಇವರಂಗೆ ಬೆನ್ನು ತೋರಿಸಿ ಉಳಿತಿದ್ರು ಅವರು. ಈ ದೇಶಕ್ಕೆ ಸ್ವಾತಂತ್ರ್ಯ ಪಡೆದವರು ಮುಸ್ಲಿಮರಿದ್ದಾರೆ, ಅದರಲ್ಲಿ ಪಾಲಿದೆ, ಹೆಚ್ಚಿನ ಪಾಲಿದೆ. ಇಂಡಿಯಾ ಗೇಟದಲ್ಲಿ ಹೋಗಿ ಓದಿ ಬರ್ರಿ, 93 ಹೆಸರುಗಳಲ್ಲಿ 63,000 ಹೆಸರುಗಳು ಮುಸ್ಲಿಮರು ಹುತಾತ್ಮರಿದ್ದಾವೆ. ನಿಮ್ಗೇನದು ಗಂಧ ಗಾಳಿ ಗೊತ್ತಿಲ್ಲ ಇತಿಹಾಸದ್ದು. ಎಲ್ಲೋ ಮುದ್ದೆ ಬಾಳದ ಬಸರಕೂಡದಲ್ಲಿ ಹುಟ್ಟಿ ಕನ್ನೇರಿಗೆ ಹೋಗಿ ಅಲ್ಲಿ ಮಠ ಕ್ಯಾಪ್ಚರ್ ಮಾಡಿಕೊಂಡು ಕಾವಿ ಹಾಕ್ಕೊಂಡು ಕೂತು ಏನೇನು ಮಾಡ್ತಾ ಇದ್ದೀರಲ್ಲ ಜನರಿಗೆ ಗೊತ್ತಿದೆ, ನೋಡ್ತಾ ಇದ್ದಾರೆ ಜನ. ಇಷ್ಟು ದಿವಸ ನಾವು ಭಾಳ ಗೌರವ ಕೊಡ್ತಿದ್ದೀವಿ, ನೀವು ರೈತರ ಪರವಾಗಿ ಭಾಳ ಒಳ್ಳೆ ಒಳ್ಳೆ ಸ್ಕೀಮ್ಗಳು ಕೊಡ್ತೀರಿ, ಒಳ್ಳೆ ಒಳ್ಳೆ ಯೋಜನೆಗಳು ಮಾಡ್ಕೊಳ್ತಾ ಇದ್ದೀರಿ, ಒಳ್ಳೆ ರೈತರ ಸಲಹೆಗಳು ಕೊಡ್ತಾರೆ ತಿಳ್ಕೊಂಡಿದ್ದೀವಿ. ಅದ್ರಾಗ ಆಕಳ ಸಗಣಿ ತಿಂಗಳದ್ದು ಹೇಳಿದ್ರಿ, ಆಕಳ ಉಚ್ಚಿ ಕುಡಿದೂ ಹೇಳಿದ್ರಿ, ಅದನ್ನೂ ಇತ್ತು. ಏನು ಔಷಧ ರೂಪದಿಂದ ಕೊಡ್ತಿದ್ರು ಕೊಡ್ಲಕ್ಕೆ ನಾವು ಸುಮ್ಮನೆ ಕೇಳ್ತಾ ಇದ್ದೀವಿ. ನೀವು BJP ಸರ್ಕಾರದ ಫಲಾನುಭವಿ ಇದ್ದೀರಿ, BJPಯವ್ರ ಫಲಾನುಭವಿ ಇದ್ದೀರಿ ನೀವು. ಆ ಬಸನಗೂಡಲ್ಲಿ ಕೂತು 7-8 ಹೆಣ್ರಂದ್ರೆ ನಿಮ್ಮ ಬಾಯಿಗೆ ಬರಬೇಕು, ಹಮ್ದೋ ಹಮಾರದು. ನಿಮಗೆ ಒಂದು ಹಮದೋ ಹಮಾರದವನು ಇಲ್ಲ, ನೀವು ಅದನ್ನೂ ಇಲ್ಲ, ಸನ್ಯಾಸಿ ಇದ್ದೀರಿ ನೀವು. ನಿಮ್ಮ ಬಾಯಲ್ಲಿ ಈ ಮಾತು ಬರ್ಬೇಕಾ? ಹಮ್ದೋ ಹಮಾರದೋ. ಬಸನಗೌಡ ಅಂದಂಗೆ ನಾನು ಬಸನಗೌಡ ಗುರುನ, ನೀವು ಗುರುನ, ಬಸನಗೌಡ ಶಿಷ್ಯನ, ನೀವು ಶಿಷ್ಯರ. ಸಮಾಜವನ್ನು ತಿದ್ದಬೇಕಾದ ಗುರುಗಳು ಬಸನಗೌಡ ಹೇಳ್ದಂಗೆ ಕೇಳಬಾರ್ದು. ನಿಮ್ಮದೇ ಆದ ಒಂದು ವಿವೇಚನೆ ಇಟ್ಕೊಂಡು ಮಾತಾಡ್ಬೇಕು. ನೀವು ವಿವೇಚನೆ ರಹಿತರವಾಗಿ ಮಾತಾಡ್ತಾ ಇದ್ದೀರಿ. ಕಾವಿ ಕಿತ್ತೋಗೋದು ಬರ್ರಿ, ಅಖಾಡಕ್ಕೆ ಬರ್ರಿ, ವೇದಿಕೆ ಮಾಡೋನು, ಮಾತಾಡೋನು. ನೀವೇನು ಮಾತಾಡ್ತೀರಿ ಅದ್ರ 10 ಪಟ್ಟು ನಾವು ಮಾತಾಡ್ತೀವಿ. ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡಬೇಕು, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕು. ಇವತ್ತು ಕಾವಿ ಮೈಯಾಗ ಹಾಕ್ಕೊಂಡ್ರಿ, ಶರೀರ ಮೇಲೆ ಹಾಕ್ಕೊಂಡ್ರಿ ಅಂದ್ರೆ ಏನು ಬೇಕಾದ್ರೂ ಮಾತಾಡ್ಬೋದಾ? 7-8 ಹೆಂಗ್ರು ಮುಸ್ಲಿಮರಿಗೆ ಅದಾವ. ನೀವು ಎಷ್ಟು ಜನ ಕೂತೀರಿ, ಪತ್ರಕರ್ತಿದ್ರಿ, ನೀವೆಲ್ಲ ಸಮಾಜ ನೋಡಿದಿರಿ, ಯಾರ್ಯಾರು ಎಷ್ಟು ಜನ ಮಕ್ಕಳು ಹಿಡಿದಿದ್ದಾರೆ. ಸಾಮಾನ್ಯ ಜನರಿಗಿಂತಲೂ ಮುಸ್ಲಿಮರದ ಜನನ ಪ್ರಮಾಣ 0.1% ಕಡಿಮೆ ಆಗಿದೆ ಕರ್ನಾಟಕದಲ್ಲಿ. ಸ್ಟ್ಯಾಟಿಸ್ಟಿಕ್ಸ್ ಇದೆ, ಬನ್ನಿ ವೇದಿಕೆ ಮಾಡಿ ಕೊಡ್ತೀವಿ, ವಿವರಣೆ ಕೊಡ್ತೀವಿ. ನೀವು ಬರ್ರಿ, ನಿಮ್ಮ ವಿವರಣೆ ತೊಗೊಂಡು ಬರ್ರಿ. ಎಷ್ಟು 7 ಜನ ಅದಾರ ಹೆಣ್ರು, 4 ಜನ ಅದಾರ, ಎಷ್ಟು ಜನರಿಗೆ 4 ಜನ 50 ಜನ ಮಕ್ಳು ಅದಾರ, ತೋರಿಸ್ಬರ್ರಿ. ನಿಮ್ಮ ಓಣ್ಯಾಗ ಅದಾರಲ್ಲ, ನೀವೇನು ಕಣ್ಣು ಕಟ್ಕೊಂಡು ಜೀವನ ಮಾಡ್ತಿದ್ದೀರಾ? ನಿಮ್ಮ ಊರುಗಳಲ್ಲಿ ಇದಾರ, ಜೀವನ ಮಾಡ್ತಿರಲ್ಲ. ಬಸನಗೌಡ ಅದೇ ಮುಸ್ಲಿಮರಿಂದೇ ಬಂದಿದ್ದಾನೆ. ಬಸನಗೌಡ್ರು ಕೇಳಂತ ಹೇಳ್ರಿ ಅವ್ರಿಗೆ. ನಾಚಿಕೆ ಬರ್ಬೇಕು ಬಸನಗೌಡರಿಗೆ ಮಾತು ಹೇಳಕ್ಕೆ. JDS ಇಂದ ಚುನಾವಣೆಗೆ ನಿಂತಾಗ ಮನೆ ತಿರುಗಾಡಿ ಹಣಿ ಸಾವಿಸ್ಕೊಂಡ್ರಿ ಮುಸ್ಲಿಮರ ಮನೆಗಳಿಗೆ ತಿರುಗಾಡಿ. ಅವಾಗ ಮತ್ತು 40-50 ಜನ ಇದ್ದಿದ್ದು ಗೊತ್ತಾಗಲಿಲ್ಲ ನಿಮಗೆ? ಅವಾಗ ನಾಚಿಕೆ ಬರಲಿಲ್ಲ, ಮಾನ ಮರ್ಯಾದೆ ಇರಲಿಲ್ಲವಾ ನಿಮ್ಗೆ? ಯಾಕೆ ತಿರುಗಾಡ್ತಿದ್ರಿ ಮುಸ್ಲಿಮರ ಮನೆಗಳಿಗೆ? ಇವತ್ತು ಮುಸ್ಲಿಮರು ದ್ವೇಷ ಮಾಡ್ತೀರಿ ನೀವು. ಇವತ್ತು ಹಿಂದೂ ಮುಸ್ಲಿಂ ಮಾಡ್ತೀರಿ. ಮಂದಿರ ಮುಂದೆ ಮಸೀದಿ ಹಣ ಇದೆ, ಮಸೀದಿ ಮುಂದೆ ಮಂದಿರ ಹಣ ಇದೆ, ದೇವಸ್ಥಾನ ಮುಂದೆ ಇನ್ನೊಬ್ಬರ ಹಣ ಇದೆ. ಈ ಥರ ಮಾತಾಡೋದು ಒಪ್ಪೋದಿಲ್ಲ. ಇದು ಸಂವಿಧಾನ ಒಪ್ತದೆ. ಇದಕ್ಕೆ ತೆರಿಗೆ ಎಲ್ಲರೂ ಕಟ್ತಾರೆ. ಈ ದೇಶದಲ್ಲಿ ಎಲ್ಲರಿಗೂ ಬದುಕಲಿಕ್ಕೆ ಹಕ್ಕಿದೆ. ಎಲ್ಲರೂ ದುಡಿತಾ ಇದ್ದಾರೆ ಈ ದೇಶಕ್ಕಾಗಿ. ನಿಮ್ಮಂಥವ್ರು ಮಾತ್ರ ಇನ್ನೊಬ್ಬರು ದುಡಿದಿದ್ದು ತಿಂದು ಬದುಕ್ತಾ ಇದ್ದಾರೆ. ನೀವು ಯಾವತ್ತೂ ದುಡಿದು ಬದುಕಿಲ್ಲ, ಇನ್ನೊಬ್ಬರು ದುಡಿದಿದ್ದು ತಿಂದು ಬದುಕ್ತಾ ಇದ್ದೀರಿ ನೀವು. ಎಲ್ಲ ಭಾಳಷ್ಟು ಸ್ವಾಮಿಗಳು ನೋಡಿದೆ ನಾ. ಎಲ್ಲ ಸ್ವಾಮಿಗಳು ಇಂಥವ್ರಿಲ್ಲ, ಭಾಳಷ್ಟು ಒಳ್ಳೆಯ ಸ್ವಾಮಿಗಳಿದ್ದಾರೆ. ಎಲ್ಲ ಮಂತ್ರಿ ಮನೆ ಮುಂದೆ ಇಂಥ ಸ್ವಾಮಿಗಳೇ ಅರ್ಜಿ ಹಿಡ್ಕೊಂಡು ಮುಖ್ಯಮಂತ್ರಿ ಮನೆ ಮುಂದೆ ನಾಚಿಕೆ ಬರ್ತದೆ ನನಗೆ. ನೋಡ್ಲಿಕ್ಕೆ ನಾಚಿಕೆ ಬರ್ತದೆ. ಭಿಕ್ಷಾಪಾತ್ರ ಹಿಡ್ಕೊಂಡು ಮನೆ ಮಂತ್ರಿಗಳ ಮನೆ ಎಡ್ತಾಗ್ತಾ ಇದ್ದೀರಿ ನೀವು. ಕಚೇರಿ ಎಲ್ದಾಡ್ತಿದ್ದೀರಿ. ಎದಕ್ಕೋಸ್ಕರ? ಹಣಕ್ಕೋಸ್ಕರ. ಆ ಹಣದಲ್ಲಿ ಮುಸ್ಲಿಮರು ತೆರಿಗೆ ಕಟ್ಟಿದ್ದಿಲ್ವಾ? ನೀವು ಮಂತ್ರಿ ಮನೆ ತಿರುಗಿತಿರಲ್ಲ, ಮುಖ್ಯಮಂತ್ರಿ ಮನೆ ಮುಂದೆ ಹೋಗಿ ನಿಲ್ತಿರಲ್ಲ ಪಾಳಿ ಹಚ್ಚಿ, ಅದ್ರಾಗ ಮುಸ್ಲಿಮರು ತೆರಿಗೆ ಇಲ್ವಾ? ಯಾಕೆ ತೊಗೋಬೇಕು ನೀವು? ನಾಚಿಕೆ ಬರ್ಬೇಕು ನಿಮಗೆ ಇದಕ್ಕೆ. ಆಮೇಲೆ ದೇವಸ್ಥಾನದ ಹಣ ಎಲ್ಲ ಮುಸ್ಲಿಮರು ಖರ್ಚು ಮಾಡ್ತಾರೆ, ಸಾಧ್ಯನೇ ಇಲ್ಲ. ಮುಸ್ಲಿಮರದು ಹಿಂದೂಗಳಿಗೆ ಖರ್ಚು ಮಾಡ್ತಾರೆ, ಹಿಂದೂಗಳು ಮುಸ್ಲಿಮ್ ಖರ್ಚು ಮಾಡ್ತಾರೆ. ಜನ ಎಲ್ಲ ಒಂದೇ ಇದ್ದಾರೆ. ಸರ್ಕಾರದಲ್ಲಿ, ಸಂವಿಧಾನದಲ್ಲಿ, ಕಾನೂನಲ್ಲಿ
ಹಿಂದೂ ಮುಸ್ಲಿಮರಂತಿಲ್ಲ. ನೀವು ಇವತ್ತು ದಿನನಿತ್ಯ ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇದ್ದೀರಿ. ನಿಮಗೆ ಯಾರು ಹೇಳ್ಬೇಕು? ಬುದ್ಧಿ ಹೇಳೋರು ಯಾರು? ಯಾರು ಎಂಥ ತಿಳುವಳಿಕೆದಿಂದ ಹೇಳಿದ್ರು ತಿಳಿತಾ ಇಲ್ಲಲ್ಲ ನಿಮಗೆ. ಎಸ್.ಎಂ. ಜಾಮದಾರ್ ಅನ್ನಂಥ ಒಬ್ಬ ಮೇಧಾವಿ, ಒಬ್ಬ ಬುದ್ಧಿವಂತ ಆಫೀಸರು, ಅನುಭವಿ ಆಫೀಸರು ಬುದ್ಧಿ ಹೇಳ್ಯಾರ ನಿಮಗೆ. ವಕ್ಫ್ ಕಾನೂನು ಬಗ್ಗೆ, ರದ್ದತಿ ಬಗ್ಗೆ ನೀವು ಹೋರಾಟ ಮಾಡ್ತಿಲ್ಲ, ಬುದ್ಧಿ ಹೇಳ್ಯಾರ. ಅವನ್ನ 4 ಮಾತು ನಾವು ತಮಗೆ ತೋರಿಸ್ತೀವಿ. ಇಷ್ಟೇ ಅಲ್ಲ, ರೋಹಿದಾಸ ನಮ್ಮ ಆರಾಧ್ಯ, ನಮ್ಮ ದೇವರು. ಸೌಂಡ್ ಕಡಿಮೆ ಮಾಡೋದು ಹುಡುಕಿ. ಎಲ್ಲಿವರೆಗೆ ಒಂದು ವಿಷಯ, ಅಲ್ಲಿವರೆಗೆ ನಾವೆಲ್ಲರೂ ಎಲ್ಲರೂ ಒಂದಾಗಬೇಕು. 800 ವರ್ಷಗಳ ಕಾಲ ಮುಸ್ಲಿಮರಿಗೆ ದೇಶ ಆಳಿದ್ದಾರೆ. ಅವಾಗ ಹಿಂದೂ ಧರ್ಮಕ್ಕೆ ಧಕ್ಕೆ ಬಂದಿಲ್ಲ. ಇವ್ರು ಈಗ ಒಂದಾದ್ರೆ ಧಕ್ಕೆ ಬರೋದು ತಪ್ಪಿಸ್ತಾರತ್ತ. ಈಗ ಧಕ್ಕೆ ಬರ್ತಾ ಇದೆ ಅಂತ ನೀವೇ ದೇಶ ಆಳ್ತಾ ಇದ್ದೀರಿ. ಸುಮಾರು 15-18 ವರ್ಷ ಆಯ್ತು ನಿಮ್ಮ ಕೈಯಲ್ಲಿ ದೇಶ ಇದೆ. ಈಗ ಧಕ್ಕೆ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬರಲಿಲ್ಲ ನಿಮ್ಮ ಧಕ್ಕೆ, ಆತಂಕದಲ್ಲಿ ಇರಲಿಲ್ಲ ನಿಮ್ಮ ಧರ್ಮ. ಆಮೇಲೆ ಇನ್ನೊಂದು ಪ್ರಶ್ನೆ ನಂದು ಇಂಪಾರ್ಟೆಂಟ್. ಇಷ್ಟು ವರ್ಷಗಳ ಕಾಲ ನನಗಿಷ್ಟು ವಯಸ್ಸಿನಲ್ಲಿ ನಾನು ನೋಡಿದ್ದೀನಿ, ಒಂದು ದಿವಸನೂ ಸ್ವಾಮೀಜಿಗಳಾಗಲಿ ಇನ್ನೊಬ್ಬರಾಗಲಿ ಸನಾತನ ಅನ್ನೋ ಶಬ್ದನೇ ಬಾಯಾಗಿ ತಗೋತಿದ್ದಿಲ್ಲ. ಈ ಸನಾತನ ಧರ್ಮ ಉಳಿಸ್ತಾ ಇದ್ದೀರಿ, ಮತ್ತು ಹಿಂದೂ ಧರ್ಮಕ್ಕೆ ಎಲ್ಲಿ ಬಿಟ್ಟು ಬಂದ್ರಿ? ಹಿಂದೂ ಧರ್ಮ ಎಲ್ಲಿ ಹೋಗ್ತದೋ? ಈಗ ಸನಾತನ ಅಂತ ಹೇಳ್ತಾ ಇದ್ದೀರಿ, ಸನಾತನ ಧರ್ಮ ಉಳಿತದಂತ. ಸನಾತನ ಧರ್ಮ ಇವತ್ತು ಇದೆ, ನಿನ್ನಿದೆ, ನಾಳೆ ಇರ್ತದೆ. ಎಲ್ಲ ಧರ್ಮಗಳು ಇರ್ತವೆ, ಎಲ್ಲ ಸಮಾಜದ ಜನ ಇರ್ತಾರೆ. ನಿಮ್ಮಂಥ ಕೋಮು ದೇಶದ ಜನ ಈ ದೇಶವನ್ನು ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ದೇಶದ್ರೋಹ ಕೆಲಸ. ಸಂವಿಧಾನ ವಿರೋಧವಾಗಿ ಯಾವ ನಡೀತಾನೆ, ಕಾನೂನು ವಿರೋಧವಾಗಿ ಯಾವ ನಡೀತಾನೆ, ಈ ದೇಶದ ಕಾನೂನಿಗೆ ವಿರೋಧ ನಡೆದವ, ಸಂವಿಧಾನ ವಿರೋಧ ನಡೆದವ, ಅವ ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಾವು ತಿಳ್ಕೋಬೇಕು. ಜನ ಕೂತು ಇಲ್ಲಿ ತಾಳಿ ಹೊಡ್ತಾರೆ. 4 ಹುಡುಗರು ತಾಳಿ ಹೊಡೆದ ಕೂಡ ನಿಮಗೆ ನಿಷೇಧಂಗೆ ಆಗ್ತದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಇತ್ತೀಚೆಗೆ ಸ್ವಾಮಿಗಳಿಗೆ ಆಗ್ತಾ ಇದೆ. ಈಗ ಮೊದಲು ಅವ್ರಿಗೆ ಅಷ್ಟೇ ಆಗ್ತದೆ ತಿಳ್ಕೊಂಡಿದ್ದೀವಿ ನಾವು. ಇತ್ತೀಚೆಗೆ ಸ್ವಾಮಿಗಳಿಗೂ ನಿಷೇಧ ಆಗ್ಲಿಕ್ಕತ್ತದ. ಆ ತಾಳಿ ಹೊಡೆಯೋದು ನೋಡಿ, ಚಪ್ಪಾಳಿ ತಟ್ಟೋದು ನೋಡಿ. ದಯವಿಟ್ಟು ನಂದೊಂದು ವಿನಂತಿ ಇದೆ ಸ್ವಾಮಿಗಳಿಗೆ, ತಾವು ರಾಜಕಾರಣ ಮಾಡೋದೇ ಇದ್ರೆ ಆ ಕಾವ್ಯನ್ನು ತ್ಯಾಗ ಮಾಡಿ ಹೊರಗೆ ಬನ್ನಿ, ರಾಜಕಾರಣ ಮಾಡುವ. ಆಮೇಲೆ ಸನ್ಯಾಸದ ಶಬ್ದ ಅರ್ಥ ಗೊತ್ತಿದೆ ನಿಮಗೆ? ಸರ್ವವನ್ನು ನಾಶ ಮಾಡಿ, ಸರ್ವವನ್ನು ನಾಶ ಮಾಡಿ. ಏನು ಸರ್ವವನ್ನು? ಆಸ್ತಿ ಅಂತಸ್ತು ಅಲ್ಲ, ಅರಿಷಡ್ವರ್ಗಾದಿಗಳನ್ನು, ಕಾಮ ಕ್ರೋಧ ಮದ ಮೋಹ ಮತ್ಸರವನ್ನು ನಾಶ ಮಾಡಿ ನಾನು ಕಾವಿ ಧರಿಸ್ತೀನಿ. ಕಾವಿಯನ್ನು ಸುಟ್ಟು ಅವುಗಳನ್ನು ಸುಡಬೇಕಾಗ್ತದೆ. ಈ ಅರಿಷಡ್ವರ್ಗಾದಿಗಳನ್ನು ಸುಡುವುದು ಗುರುತೇ ಕಾವಿ, ಬೆಂಕಿ ಗುರುತೇ ಕಾವಿ. ನೀವು ಅವೆಲ್ಲ ತೊಗೊಂಡೇ ಬಂದಿರಿ. ಇನ್ನೊಂದಿಷ್ಟು ಮತ್ತು ಬಸವನಗೌಡರು ಹೇಳಿದ್ದಿಷ್ಟು ತೊಗೊಂಡು ಬಂದಿರಿ ಅವ್ರ ಜೊತೆನೆ. ನೀವು ಸನ್ಯಾಸಿ ಆಗಲಿಕ್ಕೆ ಆ ಮಾತಿಗೆ ಅಪಮಾನ ಮಾಡ್ತಾ ಇದ್ದೀರಿ, ಅಪಚಾರ ಮಾಡ್ತಾ ಇದ್ದೀರಿ. ಆಮೇಲೆ ಕಾವಿ ಧರಿಸಿದ ಮೇಲೆ ಕಾಯ ವಾಚ ಮನಸ, ನಾನು ಯಾವುದೇ ತಪ್ಪುಗಳನ್ನು ಮಾಡೋದಿಲ್ಲ, ಯಾವುದೇ ಅನ್ಯಾಯ ಮಾಡೋದಿಲ್ಲ, ಯಾವುದೇ ಮಾನವ ದ್ರೋಹಿ ಮಾಡೋದಿಲ್ಲ, ಯಾವನೇ ಮಾನವ ದ್ವೇಷಿ ಮಾಡೋದಿಲ್ಲ. ನಾನು ತ್ರಿಕರಣಪೂರ್ವಕವಾಗಿ, ಕಾಯ ವಾಚ ಅಂದರೆ ತ್ರಿಕರಣಪೂರ್ವಕವಾಗಿ. ಕಾಯ ಅಂದರೆ ಶರೀರ, ವಾಚ ಅಂದರೆ ಬಾಯಿ, ಮನಸ ಅಂದರೆ ಮನಸ್ಸಿನಿಂದ ನಾನು ತಪ್ಪುಗಳನ್ನು ಅನ್ಯಾಯವನ್ನು ಮಾಡೋದಿಲ್ಲ. ಇಂಥ ತತ್ವವನ್ನು ಮರೆತು ನೀವು ಇವತ್ತು ಮುಸ್ಲಿಂ ದೇಶವನ್ನು ಮಾಡ್ತಾ ಇದ್ದೀರಿ. ಆಮೇಲೆ ಸ್ವಾಮಿಗಳಿಗೊಂದು ಪ್ರಶ್ನೆ ಕೇಳ್ತೀನಿ ನಾ. ಈಗ ನೀವು ಬಂದಿದ್ದು ರೈತರಿಗೆ ಅನ್ಯಾಯ ಆಗದೆ ಅಂತೇಳಿ ಹೋರಾಟ ಮಾಡೋಕ್ಕೆ ಬಸವನಗೌಡರ ಕರೆ ಮೇಲೆ ಬಂದರು. ಏನು ನೀವು ಮುಸ್ಲಿಮರ ವಿರುದ್ಧ ಮಾತಾಡೋಕ್ಕೆ ಬಂದ್ರಿ? ಮುಸ್ಲಿಮರಿಗೆ ಟೀಕಾ ಮಾಡೋಕ್ಕೆ ಬಂದ್ರಿ? ನೀವು ಪ್ರಜ್ಞೆ ಇಲ್ಲ. ನಾ ಎದಕ್ಕೆ ಬಂದೀನಿ, ಎಲ್ಲಿ ನಿಂತೀನಿ, ಏನು ಮಾತಾಡ್ತೀನಿ ಅನ್ನೋದು ಪ್ರಜ್ಞೆ ಇಲ್ಲ ನಿಮಗೆ. ಉಪವಾಸ ಕೂತಿದ್ದು ವಕ್ಫ್ ವಿರೋಧಿ ಕಾನೂನು ರದ್ದು ಮಾಡ್ಬೇಕಂತ, ರೈತರಿಗೆ ಅನ್ಯಾಯ. ಒಬ್ಬ ಗಂಡಸ ಮಗನೂ ರೈತರ ಹೆಸರೇ ತೊಗೊಳ್ಳಿಲ್ಲ. ಇಡೀ ಹೋರಾಟದಾಗ ನಾವು 4 ದಿವಸ ಲೈವ್ ನೋಡಿದೀವಿ, ಟಿ ವಿ ಪೇಪರ್ ನೋಡಿದ್ವಿ, ಎಲ್ಲ ಪೇಪರ್ ಓದ್ವಿ. ಒಬ್ಬ ಗಂಡಸ ಮಗಾರೇ ರಾಜಕಾರಣಿ, ಸ್ವಾಮೀಜಿಗಳು ಒಬ್ಬರೇ ರೈತರ ಪರವಾಗಿ ಮಾತಾಡ್ಬೇಕಲ್ಲ. ಇಂಥೊಂದು ಶರಣಪ್ಪಂದು ಹೊಲವಾಗ್ಯದ, ಅವ್ನಿಗೆ ಅನ್ಯಾಯ ಆಗ್ಯದ, ಉಳಿಸ್ತಾ ಇದ್ದೀವಿ. ಇಂಥೊಂದು ಕಲ್ಲಪ್ಪಂದಾಗ್ಯದ, ಇಂಥೊಂದು ಮಲ್ಲಪ್ಪಂದಾಗ್ಯದ, ಯಾರಿಗೆ ಅನ್ಯಾಯ ಆಗ್ಯದ ಅಂತ ಹೇಳ್ಬೇಕಲ್ಲ. ಅನ್ಯಾಯನೇ ಆಗಿಲ್ಲ ಯಾರಿಗೂ. ಸರ್ಕಾರ ಡಂಗರ್ ಹೇಳಿದೆ, ಆದೇಶ ಮಾಡಿದೆ. ಇವತ್ತೆಲ್ಲರ ಮೊಬೈಲ್ದಲ್ಲಿ ಆದೇಶ ಇದ್ದಾವೆ.
ನಾವು ನೋಟಿಸ್ಗಳು ವಾಪಸ್ ತೊಗೊಂಡಿದ್ದೀವಂತ. ನೋಟಿಸ್ ಬಂದ ತಕ್ಷಣವೇ ಜಗತ್ತೇ ಹುಡುಗಿ ಬಿತ್ತು, ಜಗತ್ತೇ ಹಾಳಾಯ್ತು. ನಮ್ದೆಲ್ಲ ಹಾಳಾಯ್ತು. ನೋಟಿಸ್ ಎಲ್ಲರಿಗೆ ಬಂದವ. ನಾನು ಹಿಂದೂ ಹೇಳೀನಿ, ಇವತ್ತು ಹೇಳ್ತೀನಿ. ನೋಟಿಸ್ ಬಂದ ತಕ್ಷಣ ಇಷ್ಟರಾದ ಅಂತ. ನೋಟಿಸ್ ಅದು ಸುಪ್ರೀಂ ಕೋರ್ಟ್ದ ಆದೇಶದ ಒಂದು ಅನುಸಾರ ಬಂದಿದ್ದಾವೆ, ಸರ್ಕಾರಿ ಯಂತ್ರದ ಪ್ರಕಾರ ಬಂದಿದ್ದಾವೆ. ನೋಟಿಸ್ ಒಕ್ಕ ಬೋರ್ಡ್ ಕೊಟ್ಟಿದೆ, ನೋಟಿಸ್ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಆ ಕೊಟ್ಟಿದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ 2 ಸಲ. ಒಕ್ಕ ಬೋರ್ಡ್ದವ್ರು ನೀವು ನೋಟಿಸ್ ಕೊಟ್ಟಿಲ್ಲ, ಒಕ್ಕ ಬೋರ್ಡ್ ನೋಟಿಸ್ ಕೊಟ್ಟಿದೆ, ಒಕ್ಕ ಬೋರ್ಡ್ ನೋಟಿಸ್ ಕೊಟ್ಟಿದೆ. ಮಾತಾಡೋಕ್ಕೆ ಏನಾದರೂ ಒಂದು ಕುಂಟುತನದಂಥ ಯೋಜನೆಯನ್ನು ಒಂದು ರೂಪಕ್ಕೆ ತಂದು ಅದನ್ನು ಯಶಸ್ವಿಗೊಳಿಸಿದವರು ಅವರು ಹೇಳ್ತಿದ್ದಾರೆ. BJP ಮಂತ್ರಿಗಳೇ ಹಿಂದೂ ದೇವಾಲಯಗಳ ಆಸ್ತಿಗಳನ್ನು ಕಬಳಿಸಿದ್ದಾರೆ. ಚಾಲೆಂಜ್ ಮಾಡ್ತಾರೆ, ಹೆಸರು ಹೇಳಿ ಅಂತೇಳಿ. ಹಿಂದೂಗಳ ಆಸ್ತಿಗಳನ್ನು ಕಬಳಿಸಿದ್ದಾರೆ. ನಾನು ಬಸನಗೌಡರಿಗೆ ಮತ್ತು ಎಲ್ಲ ಸ್ವಾಮಿಗಳೇನು ವೇದಿಕೆ ಮೇಲೆ ಇದ್ರಲ್ಲ, ನನ್ನೊಂದು ವಿನಂತಿ ಏನಂದ್ರೆ, ನೀವು ಜಂಟಿಯಾಗಿ ತಿರುಗಾಡೋಣ, ಎಲ್ಲ ಮರೆತು ಎಲ್ಲೆಲ್ಲಿ ದೇವಸ್ಥಾನ ಆಸ್ತಿಗಳು ಕಬಳಿಸ್ತೇವೋ ನಾವು ತೋರಿಸ್ತೀವಿ, ನೀವು ಅದು ಒಪ್ಕೋಬೇಕು, ಅವು ಖಾಲಿ ಮಾಡಲು ಪ್ರಯತ್ನ ಮಾಡಬೇಕು. ದೇವಸ್ಥಾನ ಉಳಿಸ್ಬೇಕಲ್ಲ, ನೀವು ದೇವಸ್ಥಾನ ಉದ್ಧಾರ ಮಾಡಬೇಕಲ್ಲ. ದೇವಸ್ಥಾನ ಆಸ್ತಿ ಸಲುವಾಗಿ ಜಂಟಿಯಾಗಿ ತಿರುಗಾಡೋಣ, ನಾವು ತೋರಿಸ್ತೀವಿ. ಸರ್ಕಾರಿ ಆಸ್ತಿಗಳನ್ನು, ದೇವಸ್ಥಾನ ಆಸ್ತಿಗಳನ್ನು ಕಬಳಿಸೋದು ನಿಮಗೆ ಹ್ಯಾಬಿಟ್ ಅದ. ಇನ್ನು ನಾನು ಸಲ ಹೇಳಿದ್ದೀನಿ, ಒಬ್ಬ ಗುರುವಿನ ಹತ್ರ ಶಿಷ್ಯ ಹೋಗ್ತಾನೆ, ನನ್ನ ನೋವು ನಿಮ್ಗೆ ಹ್ಯಾಂಗೆ ಕೇಳಿಸ್ಲಿ ಅಂತ ಹೇಳ್ತಾನೆ. ಹಂಗೆ ನಾವು ಭಾಳ ಸಲ ಹೇಳೀವಿ. ಇವತ್ತು ಜನರಿಗೆ ನಮ್ಮ ನೋವು ಏನು ಅನ್ನೋದು ನಾವು ಇವತ್ತು ಮತ್ತೊಂದು ಸಲ ನಾವು ಬಹಿರಂಗಪಡಿಸ್ತೀವಿ ನಿಮ್ಮ ಮುಖಾಂತರ. ಇದು ವಕಫ್ ಆಸ್ತಿಗಳ ಇಶ್ಯೂ ಮುಖ್ಯಮಂತ್ರಿಗಳು ಆಲ್ರೆಡಿ ಇದನ್ನು ಕ್ಲೋಸ್ ಮಾಡಿದ್ದಾರೆ, ವಾಪಸ್ ತೊಗೊಂಡಿದ್ದಾರೆ. ಆದರೂ ಸಹಿತ ಇವತ್ತು ಪೇಪರ್ ತೆಗೆದ್ರೆ, TV ತೆಗೆದ್ರೆ ಅಲ್ಲಿ ಹೋರಾಟ, ಇಲ್ಲಿ ಹೋರಾಟಗಳು ಇನ್ನೂ ಯಾಕೆ ಹೋರಾಟ, ಎದಕ್ಕಾಗಿ ಹೋರಾಟ? ಇಶ್ಯೂ ಮುಗಿದ ಮೇಲೆ ಯಾಕೆ ಹೋರಾಟ? ವಿವಾದ ಮುಗಿದ ಮೇಲೆ ಯಾಕೆ ಹೋರಾಟ? ಏನಾಗಿದೆ ಅಂದರೆ, ನಂದು ಒಂದಿಷ್ಟು ಪತ್ರಿಕೆ ಒಳಗೆ TV ಒಳಗೆ ಹೆಸರು ಬರಲಿ, ನಮ್ಮದು ಒಂದಿಷ್ಟು ಬರಲಿ. ಯಾಕಂದ್ರೆ ಇದೊಂದು ಟ್ರೆಂಡ್ ಎದ್ಬಿಟ್ಟದ ಮಾಧ್ಯಮಗಳದಾಗ. ಕೆಲವು ಮಾಧ್ಯಮ ಅಂತೂ ಗುತ್ತಿಗೆ ಹಿಡ್ದಂಗೆ ಮಾಡಿಬಿಟ್ಟಾವು. ಮುಂಜಾನೆ ಸಂಜೆ ತನ 5-5, 6-6 ಪೇಜ್ ವಕಫ್ ವಿವಾದನೇ ಬರೀದು. ಮುಂಜಾನೆ ಸಂಜೆ ತನ ಈ ಕೆಲವು ಮಾಧ್ಯಮಗಳು ಸಂದರ್ಶನಗಳಲ್ಲಿ, ಚರ್ಚಾಕೂಟಗಳಲ್ಲಿ ವಕಫ್ ಅಂದರೆ ಏನು, ವಕಫದ ಬಗ್ಗೆ ವಿವರಣೆ ಏನು ಗೊತ್ತಿಲ್ಲದವನು ಇದು ಕೂಡಿಸೋದಲ್ಲಿ ಅವ್ರ ಜೊತೆ ಸಂವಾದ ಮಾಡೋದು. ನೀವು ವಕಫ್ ಸಂವಾದ ಮಾಡೋದು ಹಿಂಗೆ ಮಾಡಿರಿ, ಯಾರಿಗೆ ನಾಲೆಜ್ ಅದ್ರ ಬಗ್ಗೆ ಮಾಡಿರಿ. ನಾನು ಸ್ವಾಮಿಗಳಿಗೆ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಗ್ಯಾಂಗಿಗೆ ನಾನು ಚಾಲೆಂಜ್ ಮಾಡ್ತೀನಿ, ನೀವು ಕಾನೂನು ತೊಗೊಂಡು ಬರ್ರಿ, ನಾವು ಕಾನೂನು ತೊಗೊಂಡು ಬರ್ತೀವಿ. ಅದರಲ್ಲಿ ಏನಾಗಿದೆ ಅನ್ನೋದು ಹೇಳ್ರಿ, ನಾವು ಹೇಳ್ತೀವಿ. ನೀವು ಒಂದು ವೇಳೆ ನಮಗೆ ಅದರಲ್ಲಿ ಸೋಲಿಸಿದ್ರೆ ನಾವು ಶರಣಾಗತಿಯಾಗಿ ಬರ್ತೀವಿ ನಿಮ್ಮ ಎದುರಿಗೆ. ವಕಫ್ ಕಾನೂನಿನೊಳಗೆ ಏನಾದರೂ ತಪ್ಪು ತಡೆ ಇದ್ರೆ, ವ್ಯಕ್ತಿಗಳು ತಪ್ಪು ಮಾಡಿರ್ತಾರೆ. ಮುಜರಾಯಿ ಇಲಾಖೆಯಲ್ಲಿ ತಪ್ಪಿದ್ದಾವೆ, ವಕಫ್ ಬೋರ್ಡ್ದಲ್ಲೂ ತಪ್ಪಿರ್ಬೋದು. ವ್ಯಕ್ತಿಗಳು ತಪ್ಪು ಮಾಡ್ತಾರೆ, ಕಾನೂನು ತಪ್ಪು ಮಾಡೋದಿಲ್ಲ. ಈಗ ಹಿಂದೂ ನಾನು ತೋರಿಸ್ತೀನಿ, ಇವತ್ತು ತೋರಿಸ್ತೀನಿ. ಈ ಬುಕ್ ಯಾರು ಮುಸ್ಲಿಮರು ಬರೋದು ಬುಕ್ ಅಲ್ಲ, ಸಂವಿಧಾನಬದ್ಧವಾಗಿ ಒಂದು ಕಾನೂನಾದ ಬುಕ್ ಇದು. ಇದರಲ್ಲಿ ಈಗಾಗಲೇ ನಾನು ವಿವರಣೆಗಳನ್ನು ತಮಗೆಲ್ಲ ನಾನು ಕೊಟ್ಟಿದ್ದೇನೆ, ಅದರಲ್ಲಿ ವಿವರಣೆ ಇದೆ. ಈ ಬಿಟ್ಟರೆ, ಇದ್ರಾಗ ಹೇಳಿದ ವಿವರಣೆ ಬಿಟ್ಟರೆ ಒಂದು ಇಂಚೂ ವಕಫ್ ಮಾಡ್ಲಿಕ್ಕಾಗಲಿ ಮುಸ್ಲಿಮರಿಗಾಗಲಿ ಆಸ್ತಿ ತೊಗೊಳಕ್ಕೆ ಹಕ್ಕಿಲ್ಲ, ಧಾರ್ಮಿಕವಾಗಿಲ್ಲ, ಕಾನೂನು ಪ್ರಕಾರ ಇಲ್ಲ. ಏನಿದೆ ಅಂದರೆ ನಾನು ಸಂಕ್ಷಿಪ್ತವಾಗಿ ಒಂದು ಮಾತು ಹೇಳಿ ಮುಗಿಸ್ತೇನೆ. ನಾಲ್ಕು ಇದರಲ್ಲಿ ಥರದ ಆಸ್ತಿಗಳು ವಕಫ್ ಆಗ್ತವೆ. 4 ಥರ, ಉಳಿದಿದ್ದು ಯಾವ ಮಾಡೋಕ್ಕೆ ಬರೋದು. ಯಾವನು ತನ್ನ ಆಸ್ತಿ ದೇವರ ಹೆಸರಿನಲ್ಲಿ ಸಾರ್ವಜನಿಕವಾಗಿ, ಇಲ್ಲೇನಾಗ್ಯದ ಪ್ರಶ್ನೆ, ಅಲ್ಲ ಅನ್ನೋದು ಸಹಿತ ನಮಗೆ ಸಮಸ್ಯೆ ಆಗುತ್ತದೆ. ಅಲ್ಲ ಅಂದ್ರೆ ಇಲ್ಲಾಕೆ ಬಂದ, ಅಲ್ಲ ಎಲ್ಲಿ ಅವ? ಎಂಥ ಮೂರ್ಖರಿದ್ದಾರೆ ಇವರು, ಎಂಥ ಮೂರ್ಖರಿದ್ದಾರೆ ಇವರು. ಪರಮಾತ್ಮ ಅಲ್ಲ, ಸಬ್ಕೋ ಸನ್ಮತಿ ದೇವ್ ಭಗವಾನ್ ಈಶ್ವರ ಅಲ್ಲ ತೇರೇ ನಾ. ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ, ರಾಷ್ಟ್ರಪಿತ ಹೇಳಿದ್ದಾರೆ, ಎಲ್ಲ ಸೂಫಿ ಸಂತರು ಹೇಳಿದ್ದಾರೆ, ಎಲ್ಲ ಶರಣರು ಹೇಳಿದ್ದಾರೆ. ದಿನನಿತ್ಯ ನಾವು ಕೆಲವು ಸ್ವಾಮಿಗಳು ಮೊನ್ನೆ 25 ಮಂದಿ ಕೂತಿರೋ, 20 ಮಂದಿ, ಇದೆಲ್ಲ ಅವ್ರ ಬಾಯಲ್ಲಿ ಕೇಳಿದ್ದೆ ನಾವು ಈ ಮಾತುಗಳು. ಈಶ್ವರಲ್ಲ ತೇರೇ ನಾ ಮತ್ತು ಹೇಳಿದವರೇ ಅಲ್ಲಿ ಹೋಗಿ ಕೂತಿದ್ರು. ಈ ಕನೇರ ಸ್ವಾಮಿ ಮಾತಿಗೆ ತೂಗುತ್ತಿದ್ರು ಅವರು.
ಅರೆ ಓದ್ಕೊಂಡಾರ, ಎಲ್ಲ ನಾಲೆಜ್ ಇದೆ ಅವ್ರಿಗೆ. ಈಶ್ವರ ಅಲ್ಲ ತೇರೇ ನಾಮತ್ತೆ ಅವ್ರು ಪ್ರತಿ ಪ್ರವಚನದ ನಾವೆಲ್ಲ ಕರೆಸಿದಾಗ ಅವ್ರು ತಮ್ಮಿದ್ರಾಗ ಹೇಳ್ತಾರೆ. ಅಂಥವರು ತಲೆ ತೂಗುತ್ತಿದ್ರು ಕನೇರಿ ಮಾತಿಗೆ. ಆ ಉಳಿದೆಲ್ಲ ಸ್ವಾಮಿಗಳಿಗೂ ನನ್ನ ವಿನಂತಿ ಏನಂದ್ರೆ, ಯಾರೋ ಮಾತಾಡಿದ್ದು ನಿಮ್ಮ ಪಾಪವನ್ನು ನಿಮ್ಮ ಜೋಳಿಗ ಹಾಕೋಬೇಡ್ರಿ ಅಂತ ನಾ ವಿನಂತಿ ಮಾಡ್ತೀನಿ ಅವತ್ತು ಎಲ್ಲ ಸ್ವಾಮಿಗಳಿಗೆ. ಇಂಥ ಬಸವನಗೌಡನಿಂದ ಬೆನ್ನತ್ತಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಂದ್ರೆ, ಕೋತಿ ತಾ ತಿಂದು ಎದುರು ಕೂತೋರು ತುಟ್ಟಿಗೆ ಒರೆಸಿತ್ತತ್ತು. ಮುಂದೆ ಏನಿದೆ ಅಂತ 4 ವಿಷಯ ಹೇಳ್ಬಿಡ್ತೀನಿ. ಒಬ್ಬ ಆಸ್ತಿ ತನ್ನ ಆಸ್ತಿಯನ್ನು ದೇವರ ಹೆಸರ ಮೇಲೆ ಸಾರ್ವಜನಿಕವಾಗಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂಥೇಳಿ. ಮತ್ತು ಇನ್ನೊಂದು ವಿಷಯ, ಸಮಾಜ ಅಂದ್ರೆ ಕೇವಲ ಮುಸ್ಲಿಮರು ಅಂತ ಹೇಳಿಲ್ಲ. ಇದರಲ್ಲಿ ಎಷ್ಟೋ ವಕ್ಫ್ ಆಸ್ತಿಗಳಲ್ಲಿ, ವಕ್ಫ್ ಕಟ್ಟಡಗಳಲ್ಲಿ, ಕಾಂಪ್ಲೆಕ್ಸ್ಗಳಲ್ಲಿ ಮುಸ್ಲಿಮೇತರ ಹಿಂದೂಗಳು ಸಾಕಷ್ಟು ಜನ ಬಾಡಿಗೆ ಇದ್ದಾರೆ. 50 ವರ್ಷ 60 ವರ್ಷ 70 ವರ್ಷದಿಂದ ಇವತ್ತು ಅವ್ರ ಜೀವನ ನಡೀತಾ ಇದೆ. ಅಲ್ಲಿ ಬಿಜಾಪುರದಲ್ಲೇ ನಾನು ತೋರಿಸ್ತೀನಿ ನಿಮಗೆ, ಬಿಜಾಪುರದಲ್ಲೇ ತೋರಿಸ್ತೀನಿ ನಾನು ನಿಮಗೆ. ಮುಸ್ಲಿಮರು ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಓಣಿನಲ್ಲಿ, ನಿಮ್ಮ ಮನೆಯ ಪಕ್ಕದಲ್ಲಿದ್ದಾರೆ. ಯಾರ್ಯಾರಿಗೆ 8 ಜನ ಹೆಣ್ರಿದ್ದಾರೆ, 4 ಜನ ಇಲ್ಲಿದ್ದಾರೆ, 40 ಮಕ್ಕಳಿದ್ದಾರೆ. ಹಂಗಾರೆ ನೀವು ಜಾಗನೇ ನಮಗೆ ಯಾರಿಗೆ ಓಡಾಡೋ ಸಿಗ್ತಿದ್ದಿಲ್ಲ. ಹಿಂದಿನ ಕಾಲದಿಂದಲೂ ಯಾವುದೇ ಸ್ಥಳ ಉಪಯುಕ್ತ ಬಂದ ಆಸ್ತಿಯನ್ನು ಯಾವುದೇ ಕಾಲದಿಂದ, ಹಿಂದಿನ ಕಾಲದಿಂದ ಅಂದರೆ ಸ್ಮಶಾನ ಇರ್ಬೋದು, ಖಬರ್ಸ್ಥಾನ ಅಂತಾರೆ ಅದು. ಆಮೇಲೆ ಈ ಕೆಲವು ದೇವ್ರ ಆಸ್ತಿ ಇರ್ತಾವೆ. ಶ್ಯಾಮಲತ್ ಪಟ್ಟಿ, ನನಗೂ ಇದ್ರ ಬಗ್ಗೆ ಶ್ಯಾಮಲತ್ ಪಟ್ಟಿ ಅಂದ್ರೆ ಏನು, ಶ್ಯಾಮಲತ್ ದೇಹ ಅಂದ್ರೆ ಏನು, ಜುಮ್ಲಾ ಅಂದ್ರೆ ಏನು, ಇವ್ರು ನಾವು ಇನ್ನೂ ಅಭ್ಯಾಸ ಮಾಡ್ಬೇಕು ಇದ್ರ ಬಗ್ಗೆ. ಮುಸ್ಲಿಮರಿಗೆ ಕಾನೂನು ಗೊತ್ತಿಲ್ಲ, ಇದ್ರೊಳಗೆ ಭಾಳ ಜನರಿಗೆ ವಕಫ್ ಬಗ್ಗೆ. ಸ್ವಾಮಿಗಳು ಡಂಗ್ರ ಹೊಡಿತಾ ಇದ್ದಾರೆ. ನೀನು ಬೇರೆ ಶಬ್ದ ಹೇಳಬಾರ್ದು ಅಂತೇಳಿ ನಾ ಇದು ಹೇಳ್ತೀನಿ, ಡಂಗ್ರ ಹೊಡಿತಾ ಇದ್ದಾರೆ ಅಂತ ಹೇಳ್ತೇನೆ. ಆಮೇಲೆ 3ನೇದ್ದು, ಮುಸ್ಲಿಂ ಸಮಾಜದ ಜನರಿಗೆ ಗ್ರ್ಯಾಂಟ್ ಆದಂದ್ರೆ ಈಗಿನ ಸರ್ಕಾರದಲ್ಲ, ಪಕ್ಕ ತಿಳ್ಕೊಳ್ಳಿ. ಗ್ರ್ಯಾಂಟ್ ಆದ ಭೂಮಿ ಎದಕ್ಕೆ ಸಲುವಾಗಿ? ಆವಾಗಿನ ಕಾಲಕ್ಕೆ ರಾಜ ಮಹಾರಾಜರ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಖಿದ್ಮತ್ಗಾರ ಅಂದ್ರೆ ಸೇವೆ ಮಾಡೋರು. ಈಗ ಊರಿಗೆ ಒಬ್ಬ ಆಫೀಸರ್ ಬಂದರೆ ಆ ಊರಾಗ ಗೌಡ್ ಇರ್ತಿದ್ದ, ಪಟೇಲ್ ಇರ್ತಿದ್ದ, ಅವನ ಕೈಯಲ್ಲಿ ವಾಲಿಕಾರು, ಜಮಾದಾರು ಇದು ಮಾಡೋರು. ಆಮೇಲೆ ಮಸೀದಿ ದರ್ಗಾದು ಸೇವೆ ಮಾಡೋರು, ಮಸೀದಿಯಲ್ಲಿ ಚಾಕರಿ ಮಾಡೋರು, ಇವರಿಗೆಲ್ಲ ಖಿದ್ಮತ್ಗಾರ ಅಂತಾರೆ. ಇವರಿಗೆ ಗ್ರ್ಯಾಂಟ್ ಆದ ಜಮೀನುಗಳು. ಇನ್ನು ಕೆಲವು ವತನ್ದಾರಿ ಜಮೀನು ಇನಾಮಾಗಿದ್ದಾವೆ, ಆ ಜಮೀನುಗಳು ವಂಶ ಪಾರಂಪರ್ಯವಾಗಿ ಬಂದ ಆಸ್ತಿಗಳು. ಈ ಒಂದು ದರ್ಗಾ ಇರ್ತದೆ, ಆ ದರ್ಗಾದ ಒಬ್ಬ ಮುತುವಲ್ಲಿ ಇರ್ತಾನೆ, ಒಬ್ಬ ಮುಜಾವರ್ ಇರ್ತಾನೆ, ಅದು ವಂಶ ಪಾರಂಪರ್ಯವಾಗಿ ಬರ್ತಿರ್ತದೆ ಆ ಆಸ್ತಿಗಳು ಮಾತ್ರ. ಇದನ್ನು ಬಿಟ್ಟರೆ 3 ಸಲ ಹೇಳ್ತೀನಿ ನಾನು, ಇದನ್ನು ಬಿಟ್ಟರೆ 1 ಇಂಚ್ ಆಸ್ತಿನೂ ವಕಫ್ ಮಾಡೋಕ್ಕೆ ಬರಲ್ಲ, ವಕಫ್ ಆಗೋದಿಲ್ಲ. ಇನ್ನೇನಾಗ್ಯದಂದ್ರೆ ಮುಸಲ್ಮಾನರದ್ದು ಭಾಳ ತಪ್ಪಿದೆ ಇದರಲ್ಲಿ. ಅವರು ಯಾವ್ದಾರೊಂದು ಆಸ್ತಿ ಕ್ರಿಯೇಟ್ ಮಾಡಿ, ಯಾವ್ದಾರೊಂದು ಬಿದ್ದಿದ್ದ ಕಲ್ಲಲ್ಲಿ ನಿಂದಿರಿಸಿ, ಅಲ್ಲಿ ಕುಂದಿರಿಸಿ, ಅದಕ್ಕೊಂದು ಮಜಾರ್ದಂಗೆ ಸುಣ್ಣ ಬೆಳೆದು, ಅದಕ್ಕೂ ಕೆಲವೇ ಕೆಲವರು ಒಂದು 0.1% ಜನ, 0.01 ಜನ ಅದನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ, ಎಲ್ಲ ಧರ್ಮದಲ್ಲಿ ಎಲ್ಲ ಜಾತಿಯ ಸ್ವಾರ್ಥಿ ಜನ ಇದ್ದಾರೆ. ಅವರು ಏನರ ಮಾಡಿ ಬೋಗಸ್ ಮಾರ್ಕೊಂಡಿದ್ದಾರೆ. ಯಾರು ಆಸ್ತಿ ಮಾರ್ಕೊಂಡಿದ್ದಾರೆ? ನಾನು ಮುಸ್ಲಿಮ್ಸ್ ಅಲ್ಲ, ವಕಫ್ ಆಸ್ತಿನೇ ಅವರೊಂದು ಮಾರ್ಕೊಂಡಿದ್ದಾರೆ. ಲೇಔಟ್ ಬಿಸ್ನೆಸ್ ಮಾಡಿದ್ದಾರೆ. ಎಷ್ಟೋ ಜನ ಇದರಲ್ಲಿ ಮೋಸ ಮಾಡಿದ್ದಾರೆ. ಇನ್ನು ನಾ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳೋದಂದ್ರೆ, ವಕಫ್ ಕಾನೂನು ಭಾಳ ಒಳ್ಳೆಯದಿದೆ, ಆದರೆ ವಕಫ್ ಬೋರ್ಡ್ ನೀತಿ ಸರಿ ಇಲ್ಲ. ವಕಫ್ ಬೋರ್ಡಿನ ಆಡಳಿತ ಮಾಡ್ತಾ ಇದ್ದಾರಲ್ಲ, ವಕಫ್ ಬೋರ್ಡ್ ಆಡಳಿತ, ಅವ್ರ ಜನರ ನೀತಿ ಸರಿ ಇಲ್ಲ. ನಾನು ಇವತ್ತು ಓಪನ್ ಹೇಳ್ತೀನಿ, ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೀನಿ. 15 ವರ್ಷ ಆಯ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ. ನಾನು ವಕಫ್ ಕಾನೂನನ್ನು ಬೆಂಬಲಿಸ್ತಾ ಇದ್ದೀನಿ, ವಕಫ್ ಬೋರ್ಡನ್ನು ಬೆಂಬಲಿಸ್ತಾ ಇಲ್ಲ. ವಕಫ್ ಕಾನೂನನ್ನು ನಾನು ಬೆಂಬಲಿಸ್ತೇನೆ, ಯಾಕಂದರೆ ಅದರಷ್ಟು ಪ್ಯೂರ್, ಭಾಳ ಸ್ವಚ್ಛಾಗಿ ತೋರಿಸಿದಾರೆ. ಇದಕ್ಕೆ ಬಿಟ್ಟು ಏನಿಲ್ಲ. ವಕಫ್ದಲ್ಲಿನೂ ಒಳ್ಳೆ ಜನ ಬರಲಿ, ಅಲ್ಲಿನೂ ಭ್ರಷ್ಟಾಚಾರ ಇದೆ, ಅಲ್ಲಿನೂ ಇಲ್ಲಂತಿಲ್ಲ. ಇಡೀ ದೇಶವ್ಯಾಪಿಯಾಗಿದೆ. ಇವರೇನು ಪವಿತ್ರ ಪಾಪಿಗಳಲ್ಲ, ಅವರಲ್ಲೂ ಭ್ರಷ್ಟಾಚಾರ ಇದೆ. ಅದನ್ನು ಕಡಿಮೆ ಆಗ್ಬೇಕು. ನಾ ಈ ಸಂದರ್ಭದಲ್ಲಿ ಹೇಳೋದು, ಬಸವನಗೌಡ ಭ್ರಷ್ಟಾಚಾರ, ನಾವು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿಲ್ಲ. ನಿಮ್ಮ ಎಲ್ಲ ಕಡೆಯೂ ಭ್ರಷ್ಟಾಚಾರ ಇದೆ. ನೀವು ವೈಯಕ್ತಿಕ ಏನು ಮಾಡಿದ್ರಿ ಏನಿಲ್ಲ, ನೀವು ಚರ್ಚೆಗೆ ಬನ್ನಿ. ಬರೇ ಸುಮ್ಮನೆ ಯಾವುದೇ ವೇದಿಕೆಯಲ್ಲಿ, ಹಿಂದೂ ಮುಸ್ಲಿಂ ವೇದಿಕೆಯಲ್ಲಿ ನೀವು ಭ್ರಷ್ಟಾಚಾರ ಮುಸ್ಲಿಮರು ಭ್ರಷ್ಟಾಚಾರ ಅಂತ ಹೇಳಬೇಡಿ. ನಿಮ್ಮದು ಏನೇನೋ ತೊಗೊಂಡು ಬರ್ರಿ, ನಾವು ತರ್ತೀವಿ. ನಿಮ್ಮದು ಒಂದು ಚರ್ಚೆ ಆಗಲಿ. ಯಾಕಂದ್ರೆ ನೀವು ಭಾಳ ಗೌರವಾನ್ವಿತ ನಮ್ಮ ನಾಯಕರಿದ್ದೀರಿ, ನಮ್ಮ ಶಾಸಕರಿದ್ದೀರಿ,
BJP ಜನರ ನಾಯಕರಿದ್ದೀರಿ, ನೀವು ಬರ್ರಿ ಒಂದು ಸಲ ಆಗಲಿ. ಆಮೇಲೆ ವಕಫ್ ಬೋರ್ಡ್ದಲ್ಲಿ ಟ್ರಿಬ್ಯುನಲ್ ಮಾಡಿದ ಬಗ್ಗೆ ಒಂದು ಹೇಳೋದಂದ್ರೆ, ವಕಫ್ ಟ್ರಿಬ್ಯುನಲ್ ಮಾಡಿದ್ದಾರೆ, ಅದು ಚಾಲೆಂಜ್ ಮಾಡೋಕ್ಕೆ ಹಕ್ಕಿಲ್ಲ. ವಕಫ್ ಟ್ರಿಬ್ಯುನಲ್ ಅಂದರೆ ಮುಸ್ಲಿಮರಿಗಾಗಿ, ಮುಸ್ಲಿಮರ ಸಲುವಾಗಿ, ಮುಸ್ಲಿಮರಿಂದ ಮಾಡಿದ್ದಲ್ಲದು. ಅದೊಂದು ಸೆಷನ್ ನ್ಯಾಯಾಲಯ. ಇದೇ ಸೆಷನ್ ಕೋರ್ಟ್ದಲ್ಲಿ, ಇದೇ ಬಿಲ್ಡಿಂಗ್ದಲ್ಲಿ ಇದೇ ಜಡ್ಜ್ಗಳು ಆ ಕೇಸ್ ನಡೆಸ್ತಾರೆ. ಇವತ್ತು ಯಾವ ಥರ ಲೋಕಾಯುಕ್ತ ಕೇಸ್ ನಡೆಸ್ತಾರಲ್ಲ, ನಾನು ಸ್ವಲ್ಪ ಸ್ಪಷ್ಟಪಡಿಸ್ತೀನಿ ತಮಗೆ. ಇಲ್ಲಿ ಸೆಷನ್ ಜಡ್ಜ್ ಇದ್ದಾರಲ್ಲ, ಅವರು ಲೋಕಾಯುಕ್ತ ನಡೆಸ್ತಾರೆ, ಇನ್ನೊಂದು ನಡೆಸ್ತಾರೆ. ಅವ್ರಿಗೆ ಬೇರೆ ಹೆಸರು ಕೊಡ್ತಾರೆ. ಲೋಕಾಯುಕ್ತ ನ್ಯಾಯಾಧೀಶರು, ಇಲ್ಲಿ ವಕೀಲರು ಕುಂತಾರೆ, ಗೊತ್ತಿದೆ ರೀ. ಲೋಕಾಯುಕ್ತ ನ್ಯಾಯಾಧೀಶರೇ ಆ ಲೋಕಾಯುಕ್ತ ಯಾರಿಗೆ ಅರೆಸ್ಟ್ ಮಾಡ್ತಾರೆ ಅವ್ರ ಜಾಮೀನು ಅವರೇ ಕೊಡಬೇಕು. ಅದೇ ಬೆಂಚ್ ಕೊಡಬೇಕು. ಅದೇ ಥರ ಇದು ಸೆಷನ್ ನ್ಯಾಯಾಲಯದ ಒಂದು ಬೆಂಚ್. ಇದು ಟ್ರಿಬ್ಯುನಲ್ ಅಂದರೆ ಸಪ್ರೇಟ್ ಮಾಡಲಿಲ್ಲ. ಮತ್ತು ಟ್ರಿಬ್ಯುನಲ್ ಎದಕ್ಕೋಸ್ಕರ ಮಾಡಿದ್ರು? ವಕಫ್ ಬೋರ್ಡ್ದವ್ರಿಗೆ ಮುಸ್ಲಿಮರಿಗೆ ಕೇಸ್ ನಡೆದಾವ, ಮುಸ್ಲಿಮೇತರ ಹಿಂದೂಗಳ ಕೇಸ್ ಇಲ್ಲಲ್ಲಿ. 0.01 ಕೇಸು ಮುಸ್ಲಿಮರಿಗೂ ಹಿಂದೂಗಳಿಗೂ ವಕಫ್ ಬೋರ್ಡ್ದವ್ರಿಗೆ ನಡೆದಿಲ್ಲ. ಲಕ್ಷ ಕೇಸುಗಳು ನಡೆದಾವೆ. ನೂರಾರು ಜನ ವಕಫ್ದಲ್ಲಿ ವಕೀಲರು ಇಟ್ಟಿದ್ದಾರೆ. ಲಕ್ಷಾಂತರ ಜನ ಅವ್ರ ಜೊತೆ ಕೇಸುಗಳು ಹೋರಾಟ ಮಾಡ್ತಿದ್ದಾರೆ, ಮುಸ್ಲಿಮರೇ ಹೋರಾಟ ಮಾಡ್ತಿದ್ದಾರೆ. ವಕಫ್ ಬೋರ್ಡು ಮುಸ್ಲಿಮರಿಗೆ ಹೋರಾಟಗಳಿದ್ದಾವೆ, ಅವೇ ಕೇಸುಗಳು ಭಾಳ ಇದ್ದು. ಆ ಕೇಸುಗಳು ಬೇಗನೆ ಇತ್ಯರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ವಕಫ್ ಟ್ರಿಬ್ಯುನಲ್ಗಳನ್ನು ಮಾಡಿದ್ರು. ವಕಫ್ ಟ್ರಿಬ್ಯುನಲ್ ಮುಸ್ಲಿಮರಿಗೆ ಹಿತಕ್ಕೆ ಮಾಡಿಲ್ಲವು, ಕೇವಲ ಹಿಂದೂಗಳ ವಿರೋಧಿಗೆ. ಹಿಂದೂಗಳು ಮೊನ್ನೆ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಹೇಳ್ತಾರೆ, ವಕಫ್ ಟ್ರಿಬ್ಯುನಲ್ ಮಾಡಿ ನಾವಲ್ಲಿ ಕೈ ಹೋಗಿ ಮುಕ್ಕೊಂಡು ನಿಂದಿರ್ಬೇಕಾ? ನೀವು ನ್ಯಾಯಾಲಯ ಅಗೌರವ ಮಾಡ್ತಾ ಇದ್ದೀರಿ. ಒಬ್ಬ ಕೇಂದ್ರ ಮಂತ್ರಿಗೆ ಮೂರ್ಖರಂಗೆ ಮಾತಾಡಬೇಡಿ ನೀವು. ಎಲ್ಲ ನ್ಯಾಯಾಲಯದಲ್ಲಿ ಹೋಗಿ ಕೈ ಮುಕ್ಕೊಂಡು ನಿಂದ್ರು ಸಂಸ್ಕೃತಿ, ಸಂಪ್ರದಾಯ, ಕಾನೂನಿದೆ ನಮ್ಮಲ್ಲಿ. ಅದನ್ನು ಬಿಟ್ಟು ವಕಫ್ದಲ್ಲಿ ಹೋಗಿ ನಿಂದಿರ್ಬೇಕಾ? ಇವತ್ತಿಗೆ ಒಬ್ಬನು ವಕಫ್ ಟ್ರಿಬ್ಯುನಲ್ ಏನು ಸೆಕ್ಷನ್ ಕೊಡ್ತಾರೆ ಅದರಲ್ಲಿ ಮುಸ್ಲಿಂ ನ್ಯಾಯಾಧೀಶರಿಲ್ಲ. ನಾನು 15 ವರ್ಷದಿಂದ ಕೇಸುಗಳು ನಡೆಸ್ತಾ ಇದ್ದೀನಿ ವಕಫ್ ಟ್ರಿಬ್ಯುನಲ್ದಲ್ಲಿ. ವಕಫ್ ಬೋರ್ಡ್ ವಿರುದ್ಧ ಒಬ್ಬನೂ ಮುಸ್ಲಿಂ ನ್ಯಾಯಾಧೀಶ ನಾನು ನೋಡಿಲ್ಲ. ಹೈಕೋರ್ಟ್ ನ್ಯಾಯಾಧೀಶರು ನೇಮಿಸ್ತಾರೆ, ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನೇಮಿಸ್ತಾರೆ, ಸರ್ಕಾರದ ಆದೇಶ ಪ್ರಕಾರ ನೇಮಿಸ್ತಾರೆ. ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ವಕಫ್ ಕಾನೂನಿನಲ್ಲಿ ಒಂದು ಜೆರಾಕ್ಸ್ ಇತ್ತು, ಸರ್ವೆ ಮಾಡೋ ಸಲುವಾಗಿ ಕಲಂ 4ರಲ್ಲಿ ಅವಕಾಶ ಇದೆ. ಸರ್ವೆ ಅಂದರೆ ಮೋಜಣಿ ಅಲ್ಲ ಅಂತ ಮೊನ್ನೆ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಅವು ಗುರುತಿಸೋದು ಆಸ್ತಿಗಳು, ವಕಫ್ ಆಸ್ತಿ ಯಾವ್ಯಾವ ಗುರುತಿಸೋ ಸರ್ವೆ ಅಂತಾರೆ. ಒಂದು ಸಲ ಗುರುತಿಸುವಾಗ ಅಲ್ಲಿ ಏನು ಹೇಳಿದ್ರೆ ಸ್ಪಷ್ಟವಾಗಿ, ನಾನು ನಿಮ್ಗೆ ಈಗಾಗಲೇ ಜೆರಾಕ್ಸ್ಗಳು ಕೊಟ್ಟಿದ್ದೀನಿ ಕಾನೂನಿಂದು ಸರ್. ಅದರಲ್ಲಿ 11ನೇ ಪೇಜ್ನಲ್ಲಿ 6ನೇ ಸೆಕ್ಷನ್ದಲ್ಲಿದೆ ಮಂಜುನಾಥ್ ಸರ್. 11ನೇ ಪೇಜ್ 6ನೇ ಸೆಕ್ಷನ್. ಅದು ಸ್ವಲ್ಪ ತೋರಿಸ್ಬಿಡ್ತು. ಮಾರ್ಕ್ ಮಾಡಿ ತೋರಿಸ್ಬಿಟ್ಟು. ನಾನು ಅದನ್ನು ಓದ್ತೇನೆ. ರಾಜ್ಯಪತ್ರದಲ್ಲಿ, ಅಧಿಕೃತ ರಾಜ್ಯಪತ್ರ ಗೆಜೆಟದಲ್ಲಿ ಅಧಿಸೂಚನೆಯಿಂದ ಸರ್ವೇಕ್ಷಣಾ ಆಯುಕ್ತರಿಗೆ, ನೋಡಿ ವಕಫ್ ಬೋರ್ಡ್ ಅಲ್ಲ, ಮುಸ್ಲಿಂ ಆಫೀಸರ್ ಅಲ್ಲ, ಸರ್ವೇಕ್ಷಣಾ ಆಯುಕ್ತರು, ಸರ್ವೆ ಆಫೀಸರ್ಗೆ, ಕಮಿಷನರ್ಗೆ ರಾಜ್ಯದಲ್ಲಿ ವಕ್ಫ್ ಸ್ವತ್ತುಗಳ 2ನೇ ಅಥವಾ ತದನಂತರ ಸರ್ವೆಗಳನ್ನು ಕೈಗೊಳ್ಳುವಂತೆ ನಿರ್ದೇಶಿಸತಕ್ಕದ್ದು ಪ್ರತಿ 10 ವರ್ಷಕ್ಕೊಂದು ಸಲ ಮಾಡಬೇಕು. ಮತ್ತು ಉಪಪ್ರಕರಣ 2 ಮತ್ತು 3, 4 ಮತ್ತು 5ರ ಉಪಬಂಧಗಳು ಉಪಕಲಮು 1ರಡಿಯಲ್ಲಿ ನಿರ್ದೇಶಿಸಲಾದ ಒಂದು ಸರ್ವೇಕ್ಷಣಕ್ಕೆ ಅನ್ವಯವಾಗುವಂತೆ ಅಂಥ ಸರ್ವೇಕ್ಷಣದಲ್ಲಿ ಅನ್ವಯವಾಗತಕ್ಕದ್ದು. ಕೆಳಗೆ ಏನು ಹೇಳ್ತಾರೆ ಇಂಪಾರ್ಟೆಂಟ್ ಅಂದರೆ, ಪರಂತು ಅಂಥ ಯಾವುದೇ 2ನೇ ಅಥವಾ ತದನಂತರ ಸರ್ವೇಕ್ಷಣವನ್ನು ಉಪಪ್ರಕರಣ 3ರಡಿಯಲ್ಲಿ ನಿಕಟಪೂರ್ವ ಸರ್ವೇಕ್ಷಣ ವರದಿಯನ್ನು ಸಲ್ಲಿಸಿದ ದಿನಾಂಕದಿಂದ 10 ವರ್ಷಗಳ ತನಕ ಮಾಡತಕ್ಕದ್ದಲ್ಲ. ಆ ನಂತರ ಪರಂತು ಮುಂದುವರೆದು ಈಗಾಗಲೇ ಅಧಿಸೂಚಿಸಲಾದ ವಕ್ಫ್ ಸ್ವತ್ತುಗಳನ್ನು, ಇದು ಇಂಪಾರ್ಟೆಂಟ್ ಪ್ಯಾರಾ, ಈಗಾಗಲೇ ಅಧಿಸೂಚಿಸಲಾದ ವಕ್ಫ್ ಸ್ವತ್ತುಗಳನ್ನು, ಗೆಜೆಟದಲ್ಲಿ ಬಂದಂಥ ಆಸ್ತಿಗಳನ್ನು ಕಾನೂನಿನ ಉಪಬಂಧಗಳ ಮೇರೆಗೆ ಹಂತ ಸ್ವತ್ತುಗಳು ಬದಲಾವಣೆಗೊಂಡಂಥ ಪ್ರಕರಣಗಳಲ್ಲಿ ಹೊರತುಪಡಿಸಿ ತದನಂತರ ಸರ್ವೇಕ್ಷಣೆಯಲ್ಲಿ ಪುನರಾವಲೋಕನ ಮಾಡ್ತಕ್ಕದ್ದಲ್ಲ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಕಾನೂನಲ್ಲಿ. ಏನಂದ್ರೆ, ಪರಭಾರೆ ಆಗಿದಾವಲ್ಲ ಜಮೀನು, ವಕಫ್ ಆಸ್ತಿಗಳು, ವಕಫ್ ಈ ಕಾನೂನು ಪ್ರಕಾರ ಏನು ಜಮೀನಾಗಿ ಪರಭಾರೆ ಆಗಿದ್ದಾವೆ, ಆ ಆಸ್ತಿಗಳು ಮತ್ತೊಂದು ಸಲ ನೀವು ಸರ್ವೇಕ್ಷಣದಲ್ಲಿ ತೊಗೊಳ್ತಕ್ಕದ್ದಲ್ಲ. ಯಾವುದೇ ರೀತಿ ಪರಭಾರೆ ಆಗ್ಯಾವ, ಲ್ಯಾಂಡ್ ಟ್ರಿಬ್ಯುನಲ್ದಿಂದ ಆಗಿರ್ಬೋದು,
ಇನಾಮ್ ರದ್ದತಿಯಿಂದ ಆಗಿರ್ಬೋದು, ಯಾವರೇ ಮಾರಾಟ ಮಾಡಿರ್ಬೋದು. ಒಂದು ಸಲ ವಕ್ಫ್ ಇದ್ದಿದ್ದನ್ನು ಒಬ್ಬ ಯಾವ ಆಸ್ತಿ ರೈತಗಾಗಲಿ ಅಥವಾ ಒಬ್ಬ ವ್ಯಕ್ತಿಗಾಗಲಿ ಮಾರಾಟ ಮಾಡಿದರೆ ಅದು ಬದಲಾವಣೆ ಆಗಿದ್ದರೆ ಅದು ಮತ್ತೊಂದು ಸಲ ಸರ್ವೆಯಲ್ಲಿ ತೊಗೋಬಾರ್ದು ಅಂತ ಕಾನೂನೇ ಹೇಳಿದೆ. ಮತ್ತು ಇದರ ಪ್ರಕಾರ ಯಾವ ರೈತರಿಗೆ ನೀವು ಖಾಲಿ ಮಾಡೋಕ್ಕೆ ಹೋಗ್ತಾರೆ? ಇವರು ಯಾವ ರೈತರಿಗೆ ಖಾಲಿ ಮಾಡೋಕ್ಕೆ ನೋಟಿಸ್ಗಳಿದ್ದಾವೆ? ವಕ್ಫದವರು ಜಮೀನುಗಳನ್ನು ವಶಕ್ಕೆ ಪಡಿತಾ ಇದ್ದಾರೆ. ಕಾನೂನಿನಲ್ಲಿಯೇ ಅವಕಾಶ ಇಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಇವೆಲ್ಲ ಗಾಳಿ ಸುದ್ದಿಗಳು ಕೋಮು ದ್ವೇಷ ಹಬ್ಬಿಸಲಿಕ್ಕೆ ಇದು ಮಾಡ್ತಾ ಇದ್ದಾರೆ ಮತ್ತು ಓಟಿಗನ ರಾಜಕಾರಣಕ್ಕೆ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಜಗಳ ಹಚ್ಚಲಿಕ್ಕೆ ಮಾಡ್ತಾ ಇದ್ದಾರೆ. ಮತಗಳ ಕ್ರೋಢೀಕರಣಕ್ಕೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಜನ ಜಾಗೃತರಾಗಿದ್ದಾರೆ. ನಾನು ಸಾರ್ವಜನಿಕರಲ್ಲಿನೂ ರೈತರಲ್ಲಿನೂ ಯಾರಿಗೆ ನೋಟಿಸ್ ಬಂದ ಅವ್ರಿಗೂ ನಾನು ಹೇಳೋದೇನೆಂದರೆ, ಯಾವ ನೋಟಿಸ್ಗಳಿಂದ ಏನಾಗಲ್ಲ. ಈಗಾಗಲೇ ಯಾರ್ಯಾರಿಗೆ ಜಮೀನುಗಳು ಪರಬಾರಿ ಆಗಿದಾವೆ ಯಾರ್ದು ವಾಪಸ್ ತೊಗೊಳ್ಳೋದಿಲ್ಲ. ಅವರು ಕೇವಲ ಖಾತೆಗಳಲ್ಲಿ ಸರಿಪಡಿಸಲಿಕ್ಕೆ ನೋಟಿಸ್ಗಳು ಬಂದಿದೆ ಹೊರತಾಗಿ ನಿಮ್ಮ ಜಮೀನು ವಾಪಸ್ ತೊಗೋತಾರೆ ಎಲ್ಲಿ ಒಂದು ಅಕ್ಷರ ಇದ್ದರೆ ತೋರಿಸ್ಬೇಕು. ನಾವು ಚಾಲೆಂಜ್ ಕೊಡ್ತೀವಿ. ಇದನ್ನು ಆ ನೋಟಿಸ್ಗಳು ನನ್ನ ಕಡೆ ಇದ್ದಾವೆ. ಇಲ್ಲಿ ನೋಟಿಸ್ಗಳಲ್ಲಿ ಎಲ್ಲಿನೂ ಒಂದು ಗುಂಟೆನೂ ವಾಪಸ್ ತೊಗೋತಿತ್ತು ಹೇಳಿ ಅವ್ರು ಹೇಳಿಲ್ಲ, ವಾಪಸ್ ಕೊಡ್ತೀರಿ ಅಂತ ಕೇಳಿಲ್ಲ. ನಿಮ್ಮ ಹತ್ರ ಏನಿದ್ದಾವೆ ನಮ್ಮಲ್ಲಿ ದಾಖಲೆಗಳಲ್ಲಿ ವಕಫ್ ಹೆಸರು ತೋರಿಸ್ತಾ ಇದೆ, ಅದಕ್ಕೆ ನೀವು ದಯವಿಟ್ಟು ವಿವರಣೆ ಕೊಡಿ ಅಂತ ಕೇಳಿದಾರೆ. ಮತ್ತಿನ್ನು ನೋಟಿಸ್ ಯಾರು ಕೊಟ್ಟಿದ್ದಾರೆ? ವಕಫ್ ನೋಟಿಸ್ ಕೊಟ್ಟಿದೆ. ವಕಫ್ ನೋಟಿಸೇ ಕೊಡಲ್ಲ. ವಕಫ್ ಬೋರ್ಡ್ದವ್ರು ನೋಟಿಸ್ ಕೊಡೋಕ್ಕೆ ಅಧಿಕಾರನೇ ಇಲ್ಲ. ಜಿಲ್ಲಾಧಿಕಾರಿಯೇ ಕೊಡಬೇಕು ನೋಟಿಸು. ಜಿಲ್ಲಾಧಿಕಾರಿ ವಕೀಲ್ ತಹಸೀಲ್ದಾರ್ ಮುಖಾಂತರ ಕೊಡಬೇಕು. ಒಂದು ವೇಳೆ ಇನ್ನೊಂದು ವಿಷಯ ಇಲ್ಲಿ ಭಾಳ ಹೇಳ್ತಾ ಇದ್ದಾರೆ, ನೋಟಿಸ್ ಕೊಡಲಾರ್ದೆ ಹೆಸರು ಎಂಟ್ರಿ ಆಗ್ಯಾವ. ಅದು ಕಂದಾಯ ಇಲಾಖೆಯವ್ರು ತಪ್ಪದು. ವಕಫ್ ಬೋರ್ಡ್ ಏನು ತಪ್ಪಿದೆ ಇದರಲ್ಲಿ? ನೋಟಿಸ್ ಕೊಟ್ಟು ಮಾಡೋದು, ನೋಟಿಸ್ ಕೊಡದೆ ಮಾಡೋದು ಬಿಡೋದು ಅವ್ರ ವ್ಯಾಪ್ತಿಯಲ್ಲಿ ಬರ್ತದೆ. ಇದು ವಕಫ್ ಬೋರ್ಡ್ದವ್ರಿಗೆ ನೋಟಿಸ್ಗಳಿಗೆ ಅದರಲ್ಲಿ ನೋಟಿಸ್ ಕೊಡಲಾರ್ದೆ ಎಂಟ್ರಿ ಮಾಡ್ಯಾರೆ. ಎಂಟ್ರಿಗೂ ಹೆಸರು ದಾಖಲಿಸೋದಕ್ಕೂ ವಕಫ್ ಬೋರ್ಡ್ಗೆ ಅಧಿಕಾರ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಹೇಳೋದಂದ್ರೆ, ಭೂ ಸುಧಾರಣಾ ಕಾಯ್ದೆ ನಮ್ಮ ರಾಜ್ಯದಲ್ಲಿ ಬಂದ ಮೇಲೆ 1 ಎಕರೆ 1 ಗುಂಟೆ ಜಾಗನೂ ಹಕ್ಕು ಬದಲಾವಣೆ ಮಾಡುವ ಅಧಿಕಾರ DC-ಗಿಲ್ಲ, ರೆವಿನ್ಯೂ ಇಲಾಖೆಗಿಲ್ಲ. ಆ ವ್ಯಾಜ್ಯಗಳು, ಆ ತಕರಾರುಗಳು ಸಿವಿಲ್ ಕೋರ್ಟ್ನಲ್ಲೇ ನಿರ್ಣಯ ಆಗಬೇಕು. ಇದು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಕಾನೂನಿದೆ. ಯಾರೂ ಕಾನೂನೇ ಓದೋದಿಲ್ಲ, ಆ ಆದೇಶನೂ ನೋಡೋದಿಲ್ಲ. ಡಂಗ್ರ ಬಾರಿಸೋದು ಹೊಂಟು ಬಿಡೋದು ಹಿಂದೂ ಮುಸ್ಲಿಂ. ಇಲ್ಲಿ 4 ದಿವಸ ತಮಗೂ ಗೊತ್ತಿದೆ, ಒಬ್ಬರೇ ರೈತರ ಬಗ್ಗೆ ಮಾತಾಡಿದ್ರ. ಇನ್ನು ಜಗದಾಂಬಿಕಾ ಪಾಲ್ ಬಗ್ಗೆ ಮಾತಾಡೋದು. ಶೋಭಾ ಕರಂದ್ಲಾಜೆ ಅವರು ಅವ್ರಿಗೆ ಪತ್ರ ಬರೀತಾರೆ 4ನೇ ತಾರೀಕಿಗೆ. 4ನೇ ತಾರೀಕಿಗೆ ಪತ್ರ ಬರೀತಾರೆ ಅವರು. ನಾಲ್ಕನೇ ತಾರೀಕಿಗೆ ಪತ್ರ ಬರೀತಾರೆ. ಇಲ್ಲಿ ಈ ಥರ ನಾವು ಧರಣಿ ಕೂತಿದ್ದೀವಿ, ವಕ್ಫ್ ಕಾನೂನು ರದ್ದು ಮಾಡೋ ಧರಣಿ ಅಂತ ಬರೀತಾರೆ ಅವರು. ರೈತರಿಗೆ ಅನ್ಯಾಯ ಆಗಿದೆ ಅಂತ ಬರೀತಾರೆ ಅವರು. ಜಗದಾಂಬಿಕಾ ಪಾಲ್ ಅವರಿಗೆ ವಕ್ಫ್ ರದ್ದು ಮಾಡೋದು, ವಕ್ಫ್ ಕಂಟಿನ್ಯೂ ಮಾಡೋದು ವ್ಯಾಪ್ತಿ ಇಲ್ಲ. BJP ಸರ್ಕಾರ ವಕ್ಫ್ ಕಾನೂನು ತಿದ್ದುಪಡಿಯನ್ನು ಮಾಡಕ್ಕೆ ಮಸೂದೆ ಮಂಡಿಸಿದ್ರು ಲೋಕಸಭೆಯಲ್ಲಿ. ಆ ಮಸೂದೆಯನ್ನು ಪರಿಶೀಲಿಸಿ ಮತ್ತೊಮ್ಮೆ ಮಂಡಿಸಲಿಕ್ಕೆ ಒಂದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿದ್ದಾರೆ. ಅದರ ಅಧಿಕಾರ ಅಷ್ಟೇ ಇದೆ ಅವರಿಗೆ. ಅವರು ದಿಢೀರ್ನೆ ವಿಶೇಷ ವಿಮಾನ ತೊಗೊಂಡು ಹುಬ್ಬಳ್ಳಿಗೆ ಬಂದು, ಹುಬ್ಬಳ್ಳಿಯಿಂದ ಹೆಲಿಕಾಪ್ಟರ್ ತೊಗೊಂಡು ಬಿಜಾಪುರಕ್ಕೆ ಬಂದು ಶೋಭಾ ಅವರಿಗೆ ಧಾವಿಸಿ ಬಂದು ಭೇಟಿ ಆಗ್ತಾರೆ. ಏನು ಅನಾಹುತ ಆಗಿದೆ, ಏನಾಗಿದೆ, ಬಸನಗೌಡರು ಭೇಟಿ ಆಗ್ತಾರೆ. ಇಲ್ಲಿ ಇವರು ಕೂತಿದ್ದದಕ್ಕೆ ವಕ್ಫ್ ಕಾನೂನು ರದ್ದುಪಡಿಸಬೇಕಂತೇಳಿ BJP ಬ್ಯಾನರ್ ಕೆಳಗೆ ಕೂತಿದ್ದಾರೆ. ಅವ್ರ ಅಧಿಕಾರ ಏನು? ವಕ್ಫ್ ಕಾನೂನು ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸೋ ಅಧಿಕಾರ ಅವರು. ವ್ಯಾಪ್ತಿಯಲ್ಲಿ ಬಂದರು, ಕಾನೂನು ಬಾಹಿರವಾಗಿ ಬಂದರು. ಇದು ಲೋಕಸಭಾ ಸದಸ್ಯತ್ವಕ್ಕೆ ಅಪಚಾರ ಮಾಡಿದ್ರು, ಅವ್ರ ಜೊತೆಗಿದ್ದ ಸದಸ್ಯರಿಗೆ ಅಪಚಾರ ಮಾಡಿದ್ರು. ಇಲ್ಲಿ ಬಂದೇನು ಹೇಳಿದ್ರು, ನಾ ಎಲ್ಲ ಸರಿಪಡಿಸ್ತೀನಿ, ಎದ್ದು ಬಿಡ್ರಿ. ಕುಂತೋರಿಗೂ ಗೊತ್ತದೆ ವ್ಯಾಪ್ತಿಯವ್ರಿಗೆ ಬರೋದಿಲ್ಲತ್ತ, ಹೇಳೋನಿಗೂ ಗೊತ್ತದೆ ಇದು ವ್ಯಾಪ್ತಿ ಬರೋದಿಲ್ಲಂತ. ಇವ್ರಿಗೆ ಯಾವಾಗ ಹೇಳ್ಬೇಕನ್ನಂಗಾಗಿತ್ತು, 4 ದಿವಸ ಯಾವಾಗ ಹೇಳ್ಬೇಕನ್ನಂಗಾಗಿತ್ತು. ಇದು ಒಂದು ಜೋಕ್ ಹೇಳ್ತೀನಿ ನಾ. ಇವ್ರು ಹೆಂಗೆ ಎದ್ರಂದ್ರೆ, ಅವ್ರು ಹೆಂಗೆ ಎಬ್ಬಿಸ್ದಂದ್ರೆ, ನಾವು ರೈತರ ಮನೆಗೆ ಹುಟ್ಟಿದವ್ರಿಲ್ಲ. ಒಬ್ಬ ಹುಡುಗ ನನ್ನಂತವ ಶೆಟ್ಕೊಂಡ,
ಚಟ್ಕೊಂಡು ಒಂದು ದಿವ್ಸ ಮುಂಜಾನೆ ಎಲ್ಲ ಹಿರಿಯರು ಕರೆದ್ರು, ಬಾರ ಹೊತ್ತಮ್ಮ, ಬಾ ಊಟ ಮಾಡ್ಬಾ, ಊಟ ಮಾಡ್ಬಾ, ಬಾ ಒಳಗೆ ಬಾ, ನೀರು ಬಿಡು, ಬಾರ ಹೊತ್ತು ಹಿಡಿದನ್ನು ಕುಂದಿರ್ತಿ ಬಾ. ಸಂಜೆ ತನಕ ಕರೆದ್ರು, ಬರ್ಲಕ್ಕೆ ತಯಾರಿಲ್ಲವ. ಸಂಜೆ ಆಯಿತು, ಹಸಿವಾಯ್ತು ಭಾಳ. ಏನು ಮಾಡ್ತಾನೆ, ಹೊಟ್ಟೆ ಚೂರ್ಲತ್ತದ, ಹೇಳ್ಬೇಕವ, ಮನ್ಯಾಗ ಹೋಗ್ಬೇಕು. ಯಾರು ಕರೆಯವರು? ಸಾಯಂಕಾಲ ದನ ಆಕಳ ಎಮ್ಮೆ ಎಲ್ಲ ಬರ್ಲಕತ್ತು, ಮನ್ಯಾಗ ಹೋಗ್ಲಕತ್ತು. ಒಳಗೆ ಹೋಗ್ತಿದ್ದವು ದಿನ ಹೋಗಂಗೆ. ಒಂದು ಎಮ್ಮೆ ಬಾಲ ಹಿಡ್ದ ಗಟ್ಟಿಯಾಗಿ, ನಾವು ಅಲ್ಲತ್ತೀನಿ. ಅದು ಸೀದಾ ಅಲ್ಲೇ ತಮ್ಮ ಜಾಗಕ್ಕೆ ಹೋಯ್ತು. ಅವು ಪಡಸಲಿಗೆ ಮುಂದೆ ಇರ್ತಿದ್ದು ದನ ಕಟ್ಟು ಜಾಗ ಹಳ್ಳ್ಯಾಗ. ಅಲ್ಲಿ ಹೋಗೋಣ. ಮತ್ತು ಹಿರಿಯರು ತಾಯಿಗಳಿದ್ರು, ಅವ್ರದ್ದು ಹೊಟ್ಟೆ ಕಳ್ಳ ಚುರತ್ತಿತ್ತು. ಮಗ ಉಪವಾಸ, ಬಾತಮ್ಮ ಬಾ ಅಂತೇಳಿ ಒಯ್ದು ಊಟ ಮಾಡಿಸೋದು. ಹಂಗೆ ಜಗದಾಂಬಿಕಾ ಪಾಲ ಬಂದರು. ಅವ್ರು ಬಾಲ ಹಿಡಿದು ಇವ್ರು ಇಲ್ಲಿ ಹೋದರು, ಎದ್ರು. ಏನಿಲ್ಲ ಅರ್ಥ ಇದೆ. ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ಭಾಳ ಚೆಂದಾಗಿ ಹೇಳಿದ್ದಾರೆ. ಇನ್ನೂ 4 ದಿವಸ ಕೂಡ್ತಾರೆ ತಿಳ್ಕೊಂಡಿದ್ದೀವಿ. ನಾನು ಹೋಗಿ ಆ ವೇದಿಕೆ ಮೇಲೆ ಹೇಳಾಮಿದ್ದೆ, ಎದ್ದು ಬಿಟ್ರೆ ಇವರು. ಯಾರು ವಿರುದ್ಧ ಕೂತಿದ್ರಿ, ನಿಮಗೆ ಯಾರು ಬಂದು ಎಬ್ಸಿದ್ರು, ಯಾರು ಬಂದು ಆಶ್ವಾಸನೆ ಕೊಟ್ಟರು? ಮಾನ ಮರ್ಯಾದೆ ನಿಮ್ಗೆ? ಉಪವಾಸ ಕೊಡೋಕ್ಕೂ ಮಾನ ಮರ್ಯಾದಿಲ್ಲ, ಹೇಳಕ್ಕೂ ಮಾನ ಮರ್ಯಾದಿಲ್ಲ. ಮುಂದಿನ ಕೆಲವು ವಿಷಯ ನಮ್ಮ ಡಾಕ್ಟರ್ ರವಿ ಬರೆದವರು ಹೇಳಿ ಒಂದು ನಿಮಿಷ ಬೇಗ ಹೇಳಿ. ನಾಗರಾಜ್ ನಂಬು ವಕೀಲರು ಇದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಎಲ್ಲಾದರೂ ಒಂದು ವಾಕ್ಯ ಇದ್ರೆ ಹೇಳ್ಬೇಕು. ನಂತರ ಅವರೊಂದು ಮಾತು ಹೇಳ್ತಾರೆ, ನಾನು ಸಂವಿಧಾನ ಬರೆದೇನಿ, ಒಳ್ಳೆಯ ಸಂವಿಧಾನ ಇದೆ, ಮುಂದೆ ಬರೋಂಥ ಜನ ಆ ಸಂವಿಧಾನವನ್ನು 4 ಜನ ಬಂದು ಆ ಸಂವಿಧಾನವನ್ನು ದಿಕ್ಕು ತಪ್ಪಿಸ್ತಾರಂತ ಅವಾಗ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಏನು RSS BJP ಅವರು ಏನೋದಲ್ಲ, ಆ ನಿಟ್ಟಿನಲ್ಲಿ ಇದು ಮಾಡ್ತಾರೆ. ತಮಗೆ ಅನುಕೂಲ ಪ್ರಕಾರ ಆ ಸಂವಿಧಾನವನ್ನು ತಿರ್ಸ್ತಾರೆ ಇವರೇ. ಮೀಡಿಯಾದ ಮುಂದೆ ಬಂದು ಇದ್ರ ಮುಂದೆ ಬಂದು ಈಗ ವಕ್ಫ್ ಬೋರ್ಡ್ ಆಗಲಿ ಇದು ಆಗಲಿ ಈ ಸಂವಿಧಾನಕ್ಕೆ ಏನು ಸಂಬಂಧ ಇಲ್ಲಾರ್ದಂಗೆ ಈಗ ಏನೋ ಅಂತಾರಲ್ಲ, ಅನಾಗರಿಕರು ಮತ್ತು ಅವೈಜ್ಞಾನಿಕವಾಗಿ ಇದ್ದಂಥ ಜನ ಈ ಹೋರಾಟದ ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ಮಾಡ್ತಾರೆ ವಿನ ಆ ಸಂವಿಧಾನವನ್ನು ಪೂರ್ಣ ಅರ್ಥ ಮಾಡ್ಕೊಂಡಿಲ್ಲ ಯಾರು. ಯಾಕಂದ್ರೆ ಅರ್ಥ ಮಾಡ್ಕೋಬೇಕಾದ್ರೆ ತಮ್ಗೆ ಎಷ್ಟು ಲಾಭ ಬೇಕು ರಾಜಕೀಯಕ್ಕೆ ಅಷ್ಟೇ ಅರ್ಥ ಮಾಡ್ಕೊಂಡು ಅದನ್ನು ಜನರಿಗೆ ಒಂದು ಫೋಕಸ್ ಮಾಡ್ತಾರೆ. ಹೀಗಾಗಿ ಈಗ ನೋಡ್ರಿ, ಈಗ ಎಲ್ಲರೂ ಮಠ ಮಾನ್ಯ ಹೇಳ್ಕೊಂಡು ದಲಿತ ಸಂಘಟನೆಗಳನ್ನು ಸರ್ಕಾರ ಜಾಗಗಳನ್ನು ಹಿಡಿದು ಇದು ಮಾಡ್ತಾ ಇದ್ದಾರೆ. ಈ ಬರೀ ವಕ್ಫ್ ಬೋರ್ಡ ಮುಸ್ಲಿಮ್ ಅಷ್ಟೇ ಮಾಡ್ತಾರತ್ತಲ್ಲ, ಎಲ್ಲ ಜನಾಂಗದವ್ರು ಮಾಡ್ತಾರೆ. ಏನೋ ಇದನ್ನು ರಾಜಕೀಯ ಪ್ರೇರಿತವಾಗಿ ಒಂದು ಎಬ್ಬಿಸ್ಲತ್ತಾರ ಅಷ್ಟೇ. ನೀವೆಲ್ಲರೂ ಒಂದು ಪ್ರಜ್ಞಾವಂತರು, ಪತ್ರಕರ್ತರ ಪ್ರಜ್ಞಾವಂತರು, ನೀವು ಅವ್ರಿಗೆ ಕ್ವಶನ್ ಮಾಡಬೇಕು ಸರಿಯಾಗಿ. ಅವ್ರು ಹೇಳೋಣ ಹಿಂದೂ ಹುಲಿ ಏನಾನ ಹೋಗಿ ನಿಂತವ್ರಿಗೆ ಏನೇನೋ ಟ್ರಂಪ್ ಮಾಡಿ ಜಾಸ್ತಿ ಇದು ಮಾಡ್ತೀರಿ. ಅದೆಲ್ಲ ಹೋಟಿಗಾಗಿ ಯಾಕಂದ್ರೆ ಪಾಸಲ MP ಒಳಗೆ 10,000 ಲೀಡ್ ಆಗ್ಯದ, ಒಂದು 15,000 ಅದು ಏನಪ್ಪ ಬೋಗಸ್ ಆಗ್ಯಾವ. ಅದ್ರ ಕವರ್ ಮಾಡ್ಲಿಕ್ಕೆ ರಾಜಕೀಯ ಇದೆ ವಿನ ಇದರಲ್ಲಿ ಏನು ಸತ್ಯ ನ್ಯಾಯ ಕೊಡಿಸ್ಬೇಕು ರೈತರಿಗೆ ಅಂತ ನಮ್ಮ ಮಾತು ಯಾರೂ ಅದನ್ನು ಹೋರಾಟ ಮಾಡ್ತಾ ಇಲ್ಲ. ಈಗ ನೋಡಿ, ಅಲ್ಲ ಅಂತ ಅಂದವ್ರು ಯಾರಪ್ಪ? ಬೊಮ್ಮಾಯಿ ಅವರು. ಇದು ಅಲ್ಲಾನ ಆಸ್ತಿ, ನೀವು ಯಾರು ಮುಸಲ್ಮಾನ್ರಿ ಅಂಜಬೇಡ್ರಿ ಅಂತೇಳಿ ಬೊಮ್ಮಾಯಿ CM ಇದ್ದಾಗೆ ಹೇಳ್ಯಾರ. ಈಗ ಜೋಶಿ ಬಂದು ಅವರು ಅಲ್ಲಾಹನ ಬಿಜಾಪುರ ಕಟ್ಟೆ ಸೀಮಿತೇನು ಎಷ್ಟು ಅಜ್ಞಾನವಾಗಿ ಮಾತಾಡ್ತಾರೆ. ಯಾಕಂದ್ರೆ ಅದನ್ನು ಮಾತಾಡಿದವ್ರೆ ಮೊದಲು ಬೊಮ್ಮಾಯಿ ಅವರು ಸರ್ಕಾರದಾಗಿದ್ದಾಗ. ಈ ವಕ್ಫ್ ಆಸ್ತಿ ಏನಪ್ಪ, ಇದು ಅಲ್ಲಾನ ಆಸ್ತಿ ಅದ. ಈ ಅಲ್ಲಾನ ಆಸ್ತಿ ಯಾರೇ ಅದನ್ನು ಇದು ಮಾಡ್ತಾರಂದ್ರೆ ನಾವು ವಿರುದ್ಧ ಮಾಡ್ತಾರೆ, ಇದು ಮಾಡ್ತೇವೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಈಗ ಎಲ್ಲ ರಾಜಕೀಯ ಪ್ರೇರಿತ. ರಾಜಕೀಯ ಅಂದ್ರೇನು RSS ಮತ್ತು ಇವು ಏನದಾವಲ್ಲ BJPದವರು ತಮ್ಮ ಅಧಿಕಾರಕ್ಕೋಸ್ಕರ ಮಾಡ್ತಾ ಇರೋದು. ಯಾವ ಜನರಿಗೆ ರೈತರಿಗೆ ನ್ಯಾಯ ಕೊಡಿಸಂತ ಏನೂ ಇಲ್ಲ. चांदनी फंक्शन हॉल का बड़ा धमाका ऑफर, 15 साल पूरे होने की खुशी में 35% का डिस्काउंट। शादी, एंगेजमेंट, बर्थडे पार्टी, एनिवर्सरी, स्कूल गैदरिंग, राजनीतिक और सामाजिक फंक्शन जैसे और भी फंक्शंस के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के 15 साल पूरे होने पर अब आपके लिए लाया है अपने किराए में धमाकेदार ऑफर, वह भी 35% डिस्काउंट और फ्री अट्रैक्टिव रूफ डेकोरेशन के साथ। तो देर किस बात की, आपके हर फंक्शंस के लिए संपर्क कीजिएगा। इनका पता है चांदनी फंक्शन हॉल, डॉक्टर BR अम्बेडकर स्टेडियम के करीब, APMC रोड, बीजापुर, या स्क्रीन पर दिए गए नंबर्स पर कॉल करें।